ಮಹಾಲಿಂಗರಾಯರು ಮಲ್ಲಿ ಮಾಸನೂರ ಭೂಮಿ ಒಳಗೆ ಜಲಲಿಂಗನ ಹಿಡಿದು ಸೇವಾ ಮಾಡುವಂತ ಕಾರ್ಯಕ್ರಮ ನಿಲ್ಲಿಸಿದ್ದೆವು. ಅವಾಗ ಮಹಾಲಿಂಗರಾಯರು ಈ ಭೂಲೋಕದಾಗ ಮಾಡಿದಂತ ಪೌಡಗಳು 1, 2 ಸಾವಿರಾರು ಪೌಡಗಳನ್ನ ಲಕ್ಷ ಲಕ್ಷ ಪೌಡಗಳನ್ನ, ಯಾಕಂದ್ರೆ ಸತ್ಯ ಯೋಗದಾಗ ಸಿದ್ಧ ಮಹಾಲಿಂಗರ ಅಂತ ಅವತಾರ ತೊಟ್ಟು ಭೂಲೋಕದಾಗ ತಮ್ಮ ಕಾಯಿ ವಾಚ್ಯವನ್ನ ಮಾಯ ಮಾಡಿದ್ರು. ಮುಂದ ಮಲ್ಲಿ ಮಾಸನೂರು ಭೂಮಿ ಒಳಗಿಂದು ಮೂಡಲ ದಿಕ್ಕ ಭೀಮಾರತಿ ಧಡಿಗೆ ಕಿಲ್ಲಾರ ಮುಂದೆ ಹೊಡ್ಕೊಂಡು ಹೊಂಟ್ರು. ಗೊಳಿಗಿ ಅನ್ನುವಂಥದ್ದು ಗೋವಿಂದಪುರ, ಬೇರೆ ಅನ್ನುವಂಥದ್ದು ಶ್ರೀರಂಗಪುರ, ನೀರಿಗೆ ಎಂಬುದು ನಿಲ್ಗಾರಹಟ್ಟಿ, ರೇವತ್ ಎಂಬುದು ರಾಣಾರಟ್ಟಿ, ಭಂಡರಕೋಟೆ ಅನ್ನೋದು ಕಲ್ಲರಕೋಟೆ, ಕುಂಬಳ್ಯ ಠಾಣೆ ಅನ್ನುವಂತ ಸ್ಥಾನದ ಉಪ್ಪಾದನಹಟ್ಟಿ. ಆಗಿನ ಕಾಲದಾಗ ನೋಡ್ರಿ, ಉಪ್ಪಾದನಹಟ್ಟಿ ಬಹಳ ಸುಂದರ ಜಾಗ. ಭೀಮಾರತಿ ಧಡಿ ಬಹಳ ಆ ಗ್ರಾಮದಲ್ಲಿ ಇರುವಂತ ಎಲ್ಲ ಮಹಾನ್ಯರು ಬಹಳ ಪುಣ್ಯವಂತರು. ಬಾರಾಮತಿ ಒಡ್ಡಿರಾಯರು ಸತ್ಯಧರ್ಮದ ಕಿಲ್ಲಾರ ಅಲ್ಲಿ ಆ ಸ್ಥಾನಕ್ಕೆ ಹೋದಾಗ ಊರು ಗ್ರಾಮರು ಎಲ್ಲಾರ ಕೂಡಿ ಅಲ್ಲಿಗೆ ಬಂದ್ರು. ಯಪ್ಪ, ನೀವು ಯಾವ ನಾಡದವರು, ಯಾವ ದೇಶದವರು, ಇಲ್ಲಿ ಯಾವ ಕಾರಣದಿಂದ ಈಗ ಬಂದಿರಿ? ಅವಾಗ ಅಣ್ಣ ತುಕಾಪುರೇನು ಸೋಮರಾಯನು ಹೇಳ್ತಾರೆ, ನಾವು ಬಾರಾಮತಿ ಗೌಡ್ರು, ತೇರಾಮತಿ ಅರಸರು, ನಮಗ ಒಡ್ಡಿ ರಾಯರಂತಾರ. ನಮ್ಮ ಗುರು ಕಾಳಭೈರೇಶ್ವರ ಸನ್ನಾರಿಸಿದ ಕಿಲ್ಲಾರ ನಾವು ಪಾಲನೆ ಮಾಡ್ಕೊಂತು ಇಲ್ಲಿ ತನಕ ಬಂದೇವಪ್ಪ. ಈ ನಿಮ್ಮ ಗ್ರಾಮ ಸುತ್ತುಗಳ ಬಹಳ ಮೇವಿನ ಆಗರದ, ನೀರಿನ ಆಗರದ, ನಮಗೆ ಇಲ್ಲಿ ಯಾರ ಕಳ್ಕೊಂಡು ಹೋಗಲಾಕ ಸ್ಥಾನಮಾನ ಕೊಟ್ಟಿದ್ರ ಬಹಳ ನಿಮಗೆ ಪುಣ್ಯ ಬರ್ತದ ಅಂತ ಯಾರು ಹೇಳ್ತಿದ್ರು? ಆ ಬಾರಾಮತಿ ಅರಸರು ಹೇಳ್ತಿದ್ರು. ಅವ್ರು ಹೇಳ್ತಾರೆ, ಯಪ್ಪ, ಈ ನಡುವಿನೊಳಗ ಎಲ್ಲಿ ಉಪ್ಪಾದನಹಟ್ಟಿ ಭೀಮಾರತಿ ಹೊಡಿ ಅದಕ್ಕೆ ಕಾಳ ಮಡುವ ಅಂತಿದ್ರು. ಏನಂತಿದ್ರು? ಕಾಳ ಮಡುವ. ಒಂದೊಂದು ಹೊಲಸಿನ ಮುದುಕಿ ಬಿಟ್ಟಿದ್ರು ಕೂಡ ನಡಿ ಹತ್ತರಂತ ಮಹಾ ಮಡುವದ. ಅದಕ್ಕೆ ನಮಗೆ ಕಾಲಾಗಿ ಕಾಳಕತ್ತನ ಒಬ್ಬ ಕಾಳಿಂಗ ಮಹಾ ಸರ್ಪ ಇಲ್ಲಿ ವಸ್ತಿ ಮಾಡಿದನ. ಹಗಲ ಆ ಮಡುವಿನೊಳಗೆ ಜಲದೊಳಗೆ ಮಾಯ ಆಗ್ತಾನ. ವಿರುಳ ರಾತ್ರಿ ಎಲ್ಲ ನಮ್ಮ ಪಟ್ಟಣದೊಳಗೆ ತಿರುಗಾಡ್ತಾನ. ನಮ್ಗೆ ಬಹಳ ಪಿಡಿ ಕೊಡ್ತಾನ. ಎಷ್ಟೋ ದಿವಸ ಆಯ್ತು ನಮಗೆ ನಿದ್ರಿ ಇಲ್ಲ. ಭಗವಂತನೇ, ಇದು ಪಿಡಿ ಮಾತ್ರ ನೀವು ಬಯಲು ಮಾಡಿದ್ರಿ ಅಂದ್ರೆ ನಿಮ್ಗೆ ಇಲ್ಲಿ ಇರಾಕ್ ಜಾಗ ಅಂತ ಹೇಳಿಬಿಟ್ರು. ಅವಾಗ ನನ್ನ ಮಾಣಿಕರ ಹಳ್ಳ ಮಾಳಿಂಗರಾಯ ನೋಡ್ರಿ, 7, 8, 5, 6 ವರ್ಷದ ಮಗು ಹೌಳು ತುಡ್ಡಿ ಬಿಚ್ಚಿ ಮಗುವನ್ನಾಗಿ ನಕ್ಕು ಆ ಗ್ರಾಮ ಹಿರಿಯರಿಗೆ ಹೇಳ್ತಾನ, ಅಲ್ಲ ಹಿರಿಯರ, ಏನು ಇಲ್ಲಿ ಆ ಕಾಳ ಸ್ವರೂಪ ಅನ್ನುವಂಥದ್ದು ನಿಮಗೆ ಕಾಳ ಆಗ್ಯಾನವನು. ಆ ಕಾಳಿಂಗನ ಹೆಂಗಾದ್ರು ನಮ್ಮ ಗುರುವಿನ ದಯದಿಂದ ಈ ಮಡುವನ್ನು ಬಿಟ್ಟು ಬಯಲು ಮಾಡೋನು ಅಂದಾಗ ನೋಡ್ರಿ, ಮಹಾಲಿಂಗರಾಯ ಹೋಗಿ ಮಡುವಿನೊಳಗೆ ಜಿಗಿದ ಆ ಪಾತಾಳದಲ್ಲಿ ಇರುವಂತ ಕಾಳಿಂಗನ ಹಿಡ್ಕೊಂಡು ಮ್ಯಾಗೆ ಹೆಡಿ ಮೇಲೆ ನಿಂತು ತಗೊಂಡು ಬಂದ. ಕಾಳಿಂಗ ಕಣ್ಣಿಲಿ ಕಿಡಿ ಕಾರ್ತಿದ್ದ, ಬಾಯಿ ವಿಷ ಕಾರ್ತಿದ್ದ. ಮಹಾಲಿಂಗರಾಯ ಮ್ಯಾಲ ತನ್ನ ಮ್ಯಾಗ ಬೆತ್ತನ ಕೈಯಲ್ಲಿ ಹಿಡ್ಕೊಂಡು ನಿಂತಿದ್ದ. ಅವಾಗ ಕಾಳಿಂಗ ಹೇಳ್ತಾನ ವಾಚ್ಯದಿಂದ, ಭಗವಂತನೇ, ನಿನ್ನ ಪಾದ ಕೊಡಿಸಿ ನನ್ನ ಮಸ್ತದ ಮೇಲೆ ಆಗಬೇಕಾಗಿತ್ತು. ನೀ ಎಲ್ಲಿ ಹೇಳ್ತೀನಿ ವಸ್ತು ಮಾಡ್ತೀನಿ, ಈ ಗ್ರಾಮವನ್ನು ಸಂತೋಷವಾಗಿ ಕಾಯ್ತೀನಿ ಅಂತ ಹಿಡಿ ಎತ್ತಿ ಬಾಗಿ ಶರಣನ್ನ ಮಾಡ್ತಿದ್ದ. ಅವಾಗ ಇಲ್ಲಿಗೆ ಬಿಟ್ಟು ನೀನು
ಯಾರು ವಸ್ತು ಇಲ್ಲದ ಜಾಗದಾಗ ನೀನು ಸಾಗರ ಒಳಗೆ ವಾಸ ಮಾಡುವ ಅಂತ ಹೇಳಿ ಮಹಾಲಿಂಗರಾಯನ ಆಜ್ಞೆನ ಕೊಟ್ಟ. ಅದು ಇನ್ನೂ ಅದಲ್ಲ ನೋಡ್ರಿ. ಮಹಾಲಿಂಗರಾಯ ಹೇಳ್ತಾನೆ ಯಾರಿಗೆ? ಆ ಕಾಳಿಂಗಗೆ, ಅಲ್ಲೋ ಕಾಳಿಂಗ, ನೀನು ಇಲ್ಲಿ ಬಿಟ್ಟು ಹೋಗಬೇಡ, ನೀ ಯಾವತ್ತೂ ಆಗಲಿ ಇಲ್ಲಿ ಇರು, ಈ ಸತ್ಯ ಧರ್ಮದ ಆಜ್ಞೆ ಅಂತ ಇರು, ಈ ಮಡುವನ್ನು ಬಿಟ್ಟು ಹೋಗಬೇಡಪ್ಪ, ನಿಂದು ನಂದು ಯಾವತ್ತು ಇಲ್ಲಿ ಭೇಟಿ ಆಗಬೇಕಾಗ್ಯದ ವರ್ಷಕ್ಕೊಮ್ಮ. ವರ್ಷಕ್ಕೆ ಬರುವ ಹೊಸ ಹುಣ್ಣಿಮೆ ಭಾರತ ಹುಣ್ಣಿಮೆ ದಿನ 11 ಮಂದಿ ರುದ್ರು 12ನೇ ಗೂಳಿ ನನ್ನ ತಂದೆ ತುಕಾಪುರೆಯನ್ನ ಮುಂದ ಸಿದ್ಧಾಟಿಗೆ ಆಗುವಂತ ಯೋಗು ಬರುವುದರ ಮುಂದ ಅವಾಗ 3:30 ಗಂಟೆಗೆ ಮಧ್ಯರಾತ್ರಿ ಮುಂದ ಉತ್ತರ ಭಾಗದಲ್ಲಿ ನಾನು ಸಿದ್ಧಾಟಿಕೆ ಮಾಡ್ತೀನಿ ಆ ರುದ್ರಗಟ್ಟಿ ಮೇಲೆ. ಅವಾಗ ಬಂದು ನಿನ್ನ ಮಡಿವನೊಳಗೆ ಜಿಗಿತೀನಿ, ನಿನ್ನ ಹೆಡಿ ಒಳಗೆ ನಿಂತು ಸಾಗರದೊಳಗೆ ನಾನು ತರಂಗಿಸ್ತೀನಿ. ನೋಡ್ರಿ, ಸತ್ಯ ಧರ್ಮದ ಮುಂದೆ ಆಗುವಂತ ಚರಿತ್ರೆಯನ್ನು ತಿಳಿದವ ನನ್ನ ಮಹಿಮಾ ಪುರುಷ ಸಿದ್ಧ ಮಹಾಲಿಂಗರಾಯ. ಇಲ್ಲಿ ಇಂಥ ಪೌಡ ಆಗುದದ, ಇಂಥ ಜಾಗೃತಿ ಭೂಮಿ ಇಲ್ಲಿ ಆಗುದದ. ನನ್ನ ತಂದೆ ಕಾಯುವಾತ ಐಕಂತ ಸ್ಥಾನ ಇಲ್ಲಿ ಐಕಾಗೋ ಸ್ಥಾನ ಅದ ನೋಡ್ರಿ, ಬಲ್ಲೆ ತಿಳಿದಾನ. ಅದು ನಾಗೇಶಿ ಮಡು ಅಂತ ಹೇಳಿ ಇನ್ನೂ ಅದ್ರ ಪ್ರಸಿದ್ಧ ಅದ್ರಿ. ಅಲ್ಲಿ ಏನು ಮಧ್ಯರಾತ್ರಿಯ 3 ಗಂಟೆಗೆ ಸಿದ್ಧಾಟಿಗೆ ಆಗಿ ಅಲ್ಲಿ ಏನು ಸಿದ್ಧಾಟಿಗೆ ಮಾಡುವಂತ ಗೂಳಿ ಏನದನಲ್ಲ, ಹೋಗಿ ನಾಗೇಶಿ ಮಡುವಿಗಾದ್ರು ಇನ್ನೂ ಜಿಗಿತದ. ಹೊಳಿ ಹೊರಚಲಿದ್ರು ಕೂಡ ಮೊಳಕಲ್ಲು ಕೊಟ್ಟ ನೀರೇ ಇರ್ತಾವ. ಸಂಪೂರ್ಣ ಸಾಗರದೊಳಗೆ ತಿರುಗಿ ಬರ್ತಾರ ಹೊಳೆಯಪ್ಪ. ಇನ್ನೂ ಅದನ್ನು ನೋಡಿ ಜಾಗೃತಿ ನಡೆದಿದ್ದದ ಎಲ್ಲಿ? ಉಂಗುರ್ಜಿ ಗ್ರಾಮದಲ್ಲಿ. ಇಂಡಿ ತಾಲೂಕ, ಈಗ ಚಡ್ಚಣ್ ತಾಲೂಕು ಬಂದದಕ್ಕ ಮೊದಲು ಇಂಡಿ ತಾಲೂಕದಾಗಿತ್ತು. ವರ್ಷಕ್ಕೊಮ್ಮೆ ಯಾರು ನೀವು ಅಲ್ಲಿ ಬಂದು ನೋಡ್ಬೇಕಾಗ್ಯದ. ಭಾರತ ಹುಣ್ಣಿಮೆ ದಿನ ಉಂಗುರ್ಜಿಯಲ್ಲಿ ಒಂದು 4 ಇಲ್ಲದು 5 ಲಕ್ಷ ಜನ ಕೂಡ್ತದೆ ಸಿದ್ಧಾಟಿಗೆ ಕೇಳಬೇಕು. ರುದ್ರ ಹುಳಿ ಬಾಯಿಲಿ ಏನು ಬರ್ತದೆ. ಅದಕ್ಕೆ ಮಹಾಲಿಂಗರಾಯನ ರೂಪದಿಂದ ಈಗಾದ್ರೂ ಸಿದ್ಧಾಟಿಕೆ ಮಾಡುವಂತ ಸಿದ್ಧ ಪುರುಷರಲ್ಲಿ ಅದಾರ. 11 ಮಂದಿ ರುದ್ರರು ಅದಾರ. ಅವ್ರು ಹೆಂಗ ಸಿದ್ಧಾಟಿಕೆ ಆಗ್ತದ, ಮೂಕ್ ಹೊಯ್ಕಾಗ್ತದಲ್ಲಿ ಬರೀ ಚಿನ್ನ ನೋಡಿ ನಾವು ತಿಳ್ಕೊಂಡು ಪಾವನರಾಗಬೇಕಾಗ್ತದೆ. ಅಲ್ಲಿ ಮಹಾಲಿಂಗರಾಯ ಹೇಳಿದ, ಮುಂದೆ ಯಾವತ್ತು ನೀನು ಇಲ್ಲಿ ಇರುವಪ್ಪ, ಸತ್ಯ ಧರ್ಮದ ಕೀರ್ತಿ ನಿನ್ನ ಮೇಲೆ ಯಾವತ್ತು ಉಳಿತದ, ನಾಗೇಶ ಮಡಿ ಹೋಗಿ ಅಮರಾಗಿ ಉಳಿಯಲ್ಲಿ ಅಂತ ಹೇಳಿ ಆ ನಾಗೇಶ ಮಠದೊಳಗೆ ಮತ್ತು ಗುಪ್ತವಾಸವನ್ನ ಅವನಿಗೆ ಕೊಟ್ಟ. ಅದಕ್ಕೆ ಮಹಾಲಿಂಗರಾಯರು ಅನ್ನ ಜಕರಾಯ ಮತ್ತು ತಂದೆಗಳ ಜಾತಿ ಜ್ಯೋತಿ ಮಕ್ಕಳು ಮಹಾಲಿಂಗರಾಯ, ಸೋಮರಾಯ, ತುಕಾಪುರಾಯ ಹೆಂಗಿದ್ರು ಅಂತ ಕೇಳಿದರೆ, ಧರ್ಮ ಶಬ್ದಗಳಿದ್ದು, ಧರ್ಮದ ಮಾತುಗಳಿದ್ದು, ಯಾವತ್ತು ಗುರು ವಾಕ್ಯಗಳನ್ನು ಅವರ ಬಾಯಿ ಒಳಗಿದ್ದು ಅಸಹ್ಯಾಗಿ ಯಾರು ನಡೀತಾರೋ ಅವ್ರಿಗೆ ಜ್ಞಾನ ಉಪದೇಶ ಮಾಡುವಂತಹ ಗುಣಗಳು ಅವರಲ್ಲಿದ್ದು. ಅಲ್ಲಿ ಭೀಮಾರತಿಯ ಘಡಿಯ ಮಗ್ಗಲದಲ್ಲಿ ಹುಲ್ಲ ಕೊಯ್ದು ಗುಂಪ ಹಾಕಿದ್ರು, ಮುಳ್ಳ ಕಡೆದು ದೊಡ್ಡಿ ಹಾಕಿದ್ರು. ಬಾರಾಮತಿ ಗೌಡ್ರಲ್ಲಿ ಯಾಳ್ಯಾಗಳಿಲ್ಲಕತ್ತರು. ಏನು ನೋಡು ಕಿಲಾರ ನೋಡ್ರಿ, 10ನೇ 14 ಭೂಮಿಯಾಗ 10ಕ್ಕೆ 15 ಚಂಚನಪ್ಪು ಚಾಣಕ್ಯರನ್ನ ಕಾಟಿ ನೀರಿಗೆ ನಿಂಗ ನೀರಿಗೆ ಮುಂದ ಭೀಮಾರತಿ ಹೊಳಿಗೆ ಸಂಗಮಕ್ಕೆ ನೀರಿಗೆ ಬಿಡುತ್ತಿದ್ರು ದಿನವೊಂದು ಕಾಲದಲ್ಲಿ. ದಿನವೊಂದು ಕಾಲ ಹಿಂಗೆ ಯಾಳ್ಯಾಗಳಿದ್ದಿದ್ರು. ಬಂಡರ ಕೋಟಿ ಒಳಗೆ 700 ಇದರಲ್ಲಿ ಎಂತವರಿದ್ರು ಅಂದ್ರೆ ಒಂದೊಂದು ಊಟಿಗೆ ಖಂಡಗ ನೋಡಿ ಒಂದು ಮನಗಟ್ಟಲೆ ಅನ್ನ ತಿನ್ನುವಂತ ಇಂಥ ಬಂಡ ಬೇಡರು ಬಹಳ ಅತಿ ಸೂರ್ಯರಿದ್ರು. ಅವರು ಒಂದು ದಿವಸ ವಿಚಾರ ಮಾಡ್ತಾರೆ, ಈ ಕಡೆ ದಕ್ಷಿಣ ಖಂಡದಾಗ ನಮ್ಮಂತ ಬಂಡ್ರೆ ಯಾರು ಇಲ್ಲ. ಬೆಳ್ಳಕ್ಕಿ ಅಂತ ಬೆಳಕು ಬೀಳುವಂತ ಬಾಣಿಜನಿಗೆ ತಗೊಂಡು ಇವರು ಬಂದಾರ. ಇವರು ಯಾರ ನಾಡದವರದಾರ, ಯಾರ ದೇಶದವರದಾರ ನೋಡಿ ಬರಬೇಕು ಅಂತ ಹೇಳಿ 700 ಬಂಡರ ಒಳಗಿನ ಒಬ್ಬ ಹಿರಿ ಬಂಡ ಎಲ್ಲಿಗೆ ಬಂದ?
ಆ ಸತ್ಯ ಧರ್ಮರ ಕಿಲ್ಲಾರ ಹಟ್ಟಿಗೆ ಬಂದ. ಇವರು ಪ್ರಸಾದ ಮಾಡಿ ಎಲ್ಲ ಸರ್ವ ಸಾಹಿತ್ಯ ತಗೊಂಡು ಇನ್ನು ಕಿಲ್ಲಾರ ಬಿಡುವವರಿದ್ರು. ಅವಾಗ ಬಂದು ಒಂದು ಭಿಕ್ಷುಕನ ರೂಪ ತಗೊಂಡು ಬಂದಿದ್ದ ಆ ಬಂಡ. ಯಪ್ಪ ನಮಗೆ ಭಿಕ್ಷೆ ದಾನ ಮಾಡ್ರಿ ಅಂದ. ಅವಾಗ ಸೋಮರಾಯ ತುಕಾಪುರವನ್ನು ವಿಚಾರ ಮಾಡಿ ಅವ್ರಿಗೆ ಊಟ ಮಾಡ್ಲಿಕ್ಕೆ ಏನ್ ಮಾಡಿದ್ರು? ಕಿಲ್ಲಾರದ ಹಾಲು ಹಾಕಿದ್ರು, ಬೆಣ್ಣೆ ಹಾಕಿದ್ರು, ತುಪ್ಪ ಹಾಕಿದ್ರು. ಅನಂತಮಯ ಊಟ ಮಾಡ್ತಾನ. ಇವಕರು ಹಾಲು ಹೊಂತಾವು, ಇವಕರು ತುಪ್ಪ ಹೊಂತಾವು, ಇವಕರು ಮೌಸಿ ಎಷ್ಟು ರುಚಿ ಇರ್ಬೇಕು ನೋಡ್ರಿ. ಹಾಲ ಮೊಸರ ತುಪ್ಪನೇ ಇಟ್ಟು ರುಚಿ ಅದ, ಇವಕರು ಮೌಸಿ ಎಷ್ಟು ರುಚಿ ಇರ್ಬೇಕು. ಇಲ್ಲಿ ಊಟ ಮಾಡಿದಂತ ಶುಭಯೋಗನ ಹೋಗಿ ತನ್ನ ಹಟ್ಟಿ ಮ್ಯಾಲ ಬಂಡಲಕೋಟೆಗೆ ಹೋಗಿ ಹೇಳ್ತಾನ, ತನ್ನ ಅಣ್ಣ ತಮ್ಮಂದರಿಗೆ ಇಂಥ ಸತ್ಯ ಶರಣದಂತ 700 ಕಿಲ್ಲಾರಗಳದಾವ. ಬಾರಾಮತಿ ಗೌಡರಂತ, ತೇರಾಮತಿ ಅರಸರಂತ, ವಂಡಿ ರಾಯರಂತ, ಈ ಕಡೆ ಗುರುವಿನ ಆಜ್ಞೆಯಿಂದ ಕಿಲ್ಲಾರ ಮೇಯಿಸಿಕೊಂತು ಯಾವಾಗಲಿಲ್ಲಕ ಬಂದವರಂತ. ಇವರು ಶಕ್ತಿ ಪರೀಕ್ಷೆಯನ್ನು ಹೆಂಗ ಮಾಡೋದು? ಹಂಗೆ ಹೋಗಿ ನಾವು ಕಿಲ್ಲಾರ ಕಳ್ತನ ಮಾಡ್ಲಕ್ ಹೋದೇವಂದ್ರ ಇವರು ಶಕ್ತಿ ಸಾಮರ್ಥ್ಯ ನಮ್ಗೆ ಗುರುತಿಲ್ಲ. 700 ಕಿಲ್ಲಾರ ಇಬ್ಬರೇ ಪಾಲನೆ ಮಾಡ್ತಾರೆ. ಎಂತ ಸತ್ಪುರುಷರು ಇರ್ಬೇಕು. ಎಲ್ಲಾದ್ರೂ ನೋಡ್ರಿ, ಇನ್ನಾದ್ರೆ ಊರೊಳಗೆ ಯಾರು ಕಳ್ಳರು ತುಡುಗು ಮಾಡ್ಬೇಕಾಗಿ ಒಂದು ಮೊದಲು ಒಬ್ಬರು ದೂತನು ಬಿಟ್ಟಿರ್ತಾರೆ. ಈ ಮನೆಯೊಳಗೆ ಹ್ಯಾಂಗದ ಅಲ್ಲಿ ಯಾರ್ಯಾರು ಇರ್ತಾರ, ಅವ್ರ ಮನೆ ಶ್ರೀಮಂತಿಕೆ ಅದೇನೋ, ಬರ್ತಾನ ಅದೇನೋ, ಅವ್ರ ಮನ್ಯಾಗ ಬಂಗಾರ ಭಾಳ ಅದೇನೋ. ಇದು ಮೊದಲ ಒಬ್ಬ ಏಜೆಂಟ್ ಮೊದಲು ಬಿಟ್ಟಿರ್ತಾರ. ಹಂಗ ಒಬ್ಬ ಏಜೆಂಟ್ ಆಗಿ ಹೋಗಬೇಕು ಅಂತ ಹೇಳಿ 10ನೇ ಹೇಗಾಲ ಭೂಮಿಯಾಗಿ ಕಿಲ್ಲಾರ ಹರಿದಾಡಿ ಮೈತಿದ್ದು. ಸಂಜೆ 9 ತಾಸಿನ ಸಮಯದೊಳಗೆ ಏನ್ ತಗೊಂಡು ಬಂದ? ಬ್ಯಾಟಿಯ ಸೋಗ ತಗೊಂಡು ಬಂದ ಒಂದು ಬಲಿ ಕೊರಳಿಗೆ ಹಾಕೊಂಡು ಅಣ್ಣ ತುಕಾಪುರಾಯ ತಮ್ಮ ಸೋಮರಾಯ ಒಂದ ಮರದ ಬುಡಕ ಕುಂತಿದ್ರು. 700 ಕಿಲ್ಲಾರ ಹಸಿರನ್ನೇ ಹತ್ತಿರಕ್ಕೆ ಹರಿದಾಡಿ ಮೈತಿದ್ದು. ಬಂದು ದಂಡ ನಮಸ್ಕಾರ ಮಾಡ್ತಾನ ನೋಡ್ರಿ. ಯಾರು ಅವ ಎಲ್ಲ ಕಳ್ಳಿದ್ದು ಕರೆಯುವ ತಿಳ್ಕೋಬೇಕಲ್ಲ. ಯಪ್ಪ ನೀವು ಯಾವ ನಾಡದವರು, ಯಾವ ದೇಶದವರು ಅಂದಾಗ ಇವ್ರು ಹೇಳ್ತಾರೆ, ನಾವು ಬಾರಾಮತಿ ಗೌಡರು, ತೇರಾಮತಿ ಅರಸರು, ವಂಡಿ ರಾಯರು. ಮತ್ತೆ ಇವಕ್ಕೆ ಏನಂತಾರ? ಇವಕ್ಕೆ 700 ಬಾಲಜನಿಗೆ ಅಂತಾರ. ಇವ್ ಕೊಳ್ಳಿಗೆಲ್ಲ ಹಾಕಿರಲ್ಲ, ಇವಕ್ಕೆ ಏನಂತಾರ? ಇವಕ್ಕೆ ಸುಖದ ಕೊಡೋಲ್ಲ, ದುಃಖದ ಕೊಡೋಲ್ಲ ಅಂತಾರ. ಇವು ಏನೇನು ಮಾಡ್ತಾವ? ಸುಖದ ಕೊಡಲು ಗಾಯನ ಮಾಡದೆ ನಮ್ಮ ಗುರುವಿಗೆ ಗುರುತಾಗ್ತದ. ಗುರು ಅನಂತ ಪಡಿತಾನ. ದುಃಖದ ಕೊಡಲು ನಾವು ಗಾಯಾಡಿಸಿದೇವೆ ಅಂದ್ರೆ ಗುರುವಿಗೆ ಗುರುತಾಗ್ತದ. ನಾವು ಸಂಕಟದಾಗ ವಿದ್ಯೆವನಂಗ ಶಕ್ತಿಗೆ ಸಾಕಿರಾಗ್ತಾನ. ಈ ಕೊಳ್ಳಿಗೆಲ್ಲ ಹಾಕೊಂಡಿರಲ್ಲ, ಇವಕ್ಕೇನಂತಾರ? ಅವ್ರು ಹೇಳ್ತಾರ, ಇದಕ್ಕೆ ರಾಮರ ಗಣಿ ಅಂತಾರ, ಮಾಯಿಲ್ಲ ಮರಳೆಂಬಿ ಅಂತಾರ, ಸೋಲಿಲ್ಲ ಸರಳೆಂಬಿ ಹೊನ್ನ ಚಕ್ರ ಬಾಣ ಅಂತಾರ. ಗುರು ಆಜ್ಞೆ ತೆಗೆದುಕೊಂಡು ನಾವು ಎಟ್ಟೆ ಬಗಿಸ್ತೇವ ಅಟ್ಟು ಪ್ರಾಣ ಹೊಡಿತದ ಅಂತ ಹೇಳ್ತಿದ್ರು. ಯಾರು? ಸೋಮರಾಯ ತುಕಾಪುರಾಯ. ಅವಾಗ 700 ಕಿಲ್ಲಾರ ಹಿಂದೆ ಇನ್ನಾರು ನೋಡಿ, ಎಲ್ಲಿ ದನಗಳು ಮೈತಿರ್ತಾವಲ್ಲ, ಎಲ್ಲಿ ಅಲ್ಲಿ ಬೆಳ್ಳಕ್ಕಿರ್ತಾವ ಕುರ್ಬಾಲಿನ ಹಿಂದೆ ಎಲ್ಲಿಯೂ ಬರ್ತಾವ ಏನೋ. ಆ 700 ಬೆಳ್ಳಕ್ಕೆ ಬಿದ್ದು 700 ಕಿಲ್ಲಾರ ಬಾಲ ಹಿಂದ ಹರಿದಾಡ್ತಿದ್ದು. ಅವ ಹೇಳ್ತಾನೆಪ್ಪ, ಎಂತ ಸತ್ಯ ಶರಣರು ನೀವು. ಯಾವಾಗ ಒಂದು ರೋಗದಿಂದ ನಾವು ಮರಗ ಕಟ್ಟೇವೋ, ಇವು ನಮಗೆ ವನಸ್ಪತಿಯಾಗಿ ಬೇಕಾಗದ ಈ ರೋಗ ನಿವಾರಣೆ ಮಾಡುವಂತ ಪಕ್ಷಗಳು. ಇವು ಸ್ವಲ್ಪ ನಮಗ ಸಾಧ್ಯ ಮಾಡಿ ಕೊಟ್ರಿ ಅಂದ್ರೆ ನಿಮಗೆ ಕೋಟಿ ಕೋಟಿ ನಮನಗಳು ಅಂತ ಹೇಳಿ ದಂಡ ನಮಸ್ಕಾರ ಹಾಕ್ತಿದ್ದ. ಯಾಕಂದ್ರೆ ಕಳ್ಳಿದ್ದ. ದಂಡ ನಮಸ್ಕಾರ ಹಾಕಿದಾಗ ಅವಾಗ ತುಕಾಪುರ ಹೇಳ್ತಾನ, ಸೋಮರಾಯ ತಮ್ಮ, ಇವನಿಗೆ ತೋರಿಸು ನನ್ನ ಗುರುವಿನ ಸಾಮರ್ಥ್ಯ ಮತ್ತು ಅಂದಾಗ ಸುಖದುಕೊಳ್ಳಲು ಗಾಯನ ಮಾಡಿ ಗುರು ಆಜ್ಞೆಯನ್ನು ತೆಗೆದುಕೊಂಡು ಹೊನ್ನ ಚಕ್ರ ಬಾಣ ಹೂಡಿದಾಗ 700 ಬೆಳ್ಳಕ್ಕಿಗಳು
ಹೆಂಗಂದ್ರ 700 ಕಿಲ್ಲಾರಿದ್ದ ಸುತ್ತ ತಿರುಗುವಂತ ಬೆಳ್ಳಕ್ಕೆ ಮೋರ್ಚೆ ಆಗಿ ಬಿದ್ದು ಬಿಟ್ಟು ಅವಾಗ ಎಲ್ಲ ಹೈಕೋರ್ಟ್ ಓಡ್ ಹೋಗ ಇವೇನೋ ಮೋಸಗತ್ತಿ ಮಾಡಂಗ್ ಕಾಣಿಸ್ತಾನೋ ಹೊಡಿ ಬಾಣ್ ಅಂದ. ಸಂಜೆ ಹೋಗದ ಬಾಣ ಹಾಕಿ ಹೊಡೆದ, ಎಲ್ಲ ಬೆಳ್ಳಕ್ಕೆ ಹಾರಿ ಹೋಗಿಬಿಟ್ಟು. ಅವಾಗ ಅವನು ತಿಳ್ಕೊಂಡ ಇವರು ಮಾತ್ರ ಸಾಮಾನ್ಯವ್ರಲ್ಲ. ಯಾಕೆ ಸಾಮಾನ್ಯ ಅಲ್ಲ ಅಂದ್ರೆ ಒಂದೇ ಬಾಣಿಗೆ 700 ಬೆಳ್ಳಕ್ಕೆಲ್ಲ ಸತ್ತು ಬಿದ್ದಾವ. ನಾವು ಬಂದು ಏನೇನೇ ಬಂದು ಇವ್ರಿಗೆ ತೆಕ್ಕಿಗೆ ಬಿದ್ದಿದ್ರೆ ಬಾಣ ಹೊಡೆದ್ರೆ ನಾವೆಲ್ಲರೂ ಒಂದೇ ಬಾಣಿಗೆ ಸಾಹಿತ್ಯ ಅಂತ ಹೇಳಿ ಓಡ್ಕೊಟ್ಟು ಹೋಗಿಬಿಟ್ಟವ ಗಾಬರಿಯಾಗಿ. ಎಲ್ಲಿಗೆ? ತಮ್ಮ ಹಟ್ಟಿಗೆ. ಆ ಉಳಿದಂತ ಅಣ್ಣ ತಮ್ಮಂದರಿಗೆ ಹೇಳ್ತಾನ, ಅಲ್ಲೋ ಅಣ್ಣ ತಮ್ಮಂದಿರ, ಅವ್ರು ಏನಲ್ಲಿ ಹಟ್ಟಿ ಹಾಕಿ ಕಿಲ್ಲಾರ ಮೇಯಿಸ್ಕೊತ ಬರ್ತಾರಲ್ಲ ಆ ಕಾಗಾರಗಳು, ಅವು ಸಾಮಾನ್ಯ ಅಲ್ಲ. ಅವ್ರು ಇದ್ದಂತ ಮಹಾತ್ಮರು ಬಹಳ ದೊಡ್ಡ ಮಹಾತ್ಮರದಾರ, ಎಂತವ್ರದಾರ. ನಾನು ಪರೀಕ್ಷೆ ಮಾಡ್ಬೇಕಂತ ಹೇಳಿ ಬೆಲಿ ತಗೊಂಡು ಹೋಗಿ ಧರ್ಮ ಪರೀಕ್ಷೆಗೆ ನಿಂತಾಗ 700 ಬೆಳ್ಳಕ್ಕೆ ನಾನು ಬ್ಯಾಟಿಯಾಗಿ ಬೇಡದ್ನಿ, ಒಂದೇ ಬಾಣಿಗೆ 700 ಬೆಳ್ಳಕ್ಕೆಲ್ಲ ಹೊಡೆದು ಬಿಟ್ಟ. ಅವಾಗ ನಾವು ಏನಾರೆ ಹೋಗಿ ಅವರು ತೆಕ್ಕಿಗೆ ಇದ್ರಿಗೆ ನಿಂತಿದ್ರು ಮಾತ್ರ ನಮಗ್ ಒಂದೇ ಬಾಣಿಗೆ ಎಲ್ಲರಿಗೂ ಕೊಂದು ಬಿಡ್ತಾರ ಅವರು. ಅವಾಗ ಎಲ್ಲರೂ ಕೂಡಿ ವಿಚಾರ ಮಾಡ್ತಾರೆ, ಆ ಬಾಲಿಜರಿಗೆ ಕಿಲ್ಲಾರನ್ನು ಕಾಗರಗಳನ್ನು ನಾವು ತಿನ್ನಬೇಕಾಗ್ಯದ ಅಂದ್ರೆ ನಾವು ಈ ಭೂಮಿ ಮೇಲಿರುವಂತ ಬಂಡತನ ಅಂದ್ರೆ ನಾವು ಕಳ್ಳತನ ಮಾಡುವಂತ ಸಾಮರ್ಥ್ಯವರು ನಾವು ಮಾಡ್ಲಿಲ್ಲ ಅಂದ್ರೆ, ತರ್ಲಿಲ್ಲ ಅಂದ್ರೆ, ತಿನ್ಲಿಲ್ಲ ಅಂದ್ರೆ ನಾವು ಶಂಡ್ರು ಅಂತ ಮನಸ್ಸಿಗೆ ವಿಚಾರ ಮಾಡ್ತಾರೆ. ಅವಾಗ ಒಂದು ದಿವಸ ಏನಂತಾರ, ಇಬ್ಬರು ಒಳಗಿಂದ ಒಬ್ಬ ಎಂದ ಅದಂತಾನ. ಅವ ಹೋಗಿ ದಿನ ಜಾನಾಗ ಮಲ್ಕೊಂಡಂದ್ರ ಚಿಲ್ಲಾರುಗಳು ನೀರು ಕುಡಿದು ಆಸನಕ್ಕೆ ಮಲ್ಕೊಂಡಿರ್ತಾವ. ಅವ ಇವು ಹೊಡ್ಕೊಂಡು ಬಂದು ನಾವು ಕೊಯ್ದು ಇವು ಮೋಸನ ಭಕ್ಷಣೆ ಮಾಡೋಣ ಅಂತ ಹೇಳಿ ಮನಸ್ಸಿಗೆ ವಿಚಾರ ಮಾಡ್ತಾರೆ. ಒಂದು ದಿನಕ್ಕೆ ಏನಾಗ್ತದಂತ ಕೇಳಿದ್ರೆ, ಅಣ್ಣ ತಮ್ಮರು ಹಟ್ಟಿ ಮೇಲೆ ಮಾತಾಡುತ್ತ ಜಾಮ ಜಳಕ ನೇಮ ನಿಟ್ಟಿ ಎಲ್ಲ ಮಾಡಿಕೊಂಡು ಊಟ ಮಾಡ್ಕೊತಾರ, ಮಕ್ಕಳು ಕರ್ಕೊಂಡು. ಅನ್ನಗೆ ತಮ್ಮ ಹೇಳ್ತಾನೆ, ತುಕಾಪುರ ಹೇಳ್ತಾರ, ತಮ್ಮ ಸೋಮರೇಗ ಅಲ್ಲೋ ತಮ್ಮ ಅಂದ, ಈ ಮಕ್ಕಳ ಸಲುವಾಗಿ ನನ್ನ ಸಲುವಾಗಿ ಬಹಳ ನೀನು ಶ್ರಮ ಪಡಿತಪ್ಪ, ಈ ಕಿಲ್ಲಾರ ಸಲುವಾಗಿ ಬಹಳ ಬ್ಯಾಸರ ಮುಖ ಮಾಡ್ಯಾದನೆಂದು, ಬಟ್ಟಿ ಮಾಸದ ಮೈ ಮಾಸದ, ಇವತ್ತ ಹಟ್ಟಿ ಮೇಲೆ ಉಳಿದು ಜಳಕ ನೇಮ ಮಾಡಿಕೊಂಡು ಇವತ್ತು ಈ ಸರಂತಿಗಳಿಯಪ್ಪ ಕಿಲ್ಲಾರ ತಗೊಂಡು ನಾನು ಒಬ್ಬನೇ ಹೋಗ್ತೀನಿ ಅಂದ. ಅವಾಗ ಇಲ್ಲಣ್ಣ ನನಗೇನಾಗಿಲ್ಲ, ಇಲ್ಲ ತಮ್ಮ, ನಾ ಹೇಳಿದ ಮಾತು ಕೇಳು ನೀನು. ಯಾಕಂದ್ರೆ ಮಾಳಿಂಗರೇನ ತಂದಿ ತುಕಾಪರಾಯ ಏನ ಅವತಾರ ತೊಟ್ಟ ಬಂದಿದ ಹಿಂದ ಸತ್ಯ ಹೋಗದ ಕಾಲದಾಗ ಅಲ್ಲಿ ರೇವಣ ಸಿದ್ಧನ ಅವತಾರನ ಬಿಟ್ಟು ಮುಂದೆ ತುಕಾಪುರೇನ ನಾಮದಿಂದ ನಾನು ಹುಟ್ಟಿ ಬರ್ತೀನಿ 700 ವರ್ಷಿಗೆ ಅಂತ ಹೇಳಾಗಿದ್ದ. ಅವತ್ತ ಅವತಾರ ಕಾರ್ಯ ಅವತ್ತ ಮುಗಿಸ್ಬೇಕಾಗಿತ್ತು ಅವ್ರದ್ದು. ನೋಡಿ, ಸತ್ಯ ಶರಣರು ಯಾರಿಗೆ ಹೇಳಿ ಮುಗಿಸಂಗಲ್ಲ ಅವರು. ಅವಾಗ ತಮ್ಮಗ ಹಟ್ಟಿ ಮೇಲೆ ನಿಂಡಿಸದ 700 ಕಿಲ್ಲಾರ ಬಿಟ್ಟುಕೊಂಡು ಮಾಯಿಲ್ಲ ಮರಳೆಂಬಿ ಸೋಲಿಲ್ಲ ಸರಳೆಂಬಿ ಹೊನ್ನ ಚಕ್ರ ಬಾಣ ರಾಮರ ಗಣಿ ಎಲ್ಲ ತೆಗೆದುಕೊಂಡು 700 ಕಿಲ್ಲಾರ ಹೊಡ್ಕೊಂಡು ಎಲ್ಲಿಗೆ ಹತ್ತಳೆ ಹೈನಾಳ ಭೂಮಿಯಾಗ ಮೈಸಿಕೊಂಡು ಚಡ್ಚಾನಂಬು ಚಾಣಕರೆಯನ್ನು ಕ್ವಾಟಿ ಕೊಂಕಣಗಾಯಿ ಮುರಿ ಅಂದ ಹಾಯ್ದು ನಿಂಗ ನೀರಿಗೆ ಮುಂದೆ ನೀರಿಗೆ ಬಿಟ್ಟ ಕಿಲ್ಲಾರ. ಮಧ್ಯಾಹ್ನ 12-12 ಸಮಯ ಆಗಿತ್ತು. ಕಿಲ್ಲಾರೆಲ್ಲ ನೀರು ಕುಡಿದು ತಂಪ ಆಲದ ಮರಕ್ಕೆ ಹೋಗಿ ಮಲ್ಕೊಂಡು ತುಕಾಪ್ರಾಯ ಹೋಗಿ ಹರುವ ಗಂಗೆ ಒಳಗೆ ಹೋಗಿ ಕೈಕಾಲು ಮುಖ ತಕೊಂಡ ಶೀತಾಳ ಮುದಲ ನೀರು ಒಗ್ರ ಹತ್ಲಕತ್ತು. ಹಂಗ ಮ್ಯಾಗ ಬಂದು ಆಲದ ಮರ ಇತ್ತು. ಆಲದ ಮರಕ್ಕೆ 3 ಕಣ್ಣಿನದು ಹೊತ್ತಿತ್ತು. ಹೊತ್ತಿಗೆ ದಿನ ಬಂದಲ್ಲಿ ಎಳೆಗಳಿತ್ತಿದ್ರು, ಇಸರಂತಿಗಳಿತ್ತಿದ್ರು. ಅಲ್ಲಿ ಬಂದು ಕಂಬಳಿ ಗದ್ದಿಗೆ ಹಾಕಿ ಊಟ ಮಾಡ್ಕೋಬೇಕಂತ ಹೇಳಿ ಬಿಚ್ಚಿ ಊಟ ಮಾಡಿದ್ರಾಗ ಅನ್ನ ಕೈ ಹತ್ತಿ ಬಿಡ್ತು.
ನನ್ನ ಮಾಳಿಂಗರಾಯರ ತಂದೆ ತುಕಾಪರಾಯರಿಗೆ ಅಂದ ಕೈ ಹತ್ತು. ಅವಾಗ ಮನಸ್ಸಿಗೆ ವಿಚಾರ ಮಾಡ್ತಾನ, ದಿನವಾದರೂ ನಮ್ಮ ಅತಿಗೆ ಕನವೈನೇ ನನಗೆ ಬುತ್ತಿ ಕಟ್ತಾಳ, ಇವತ್ತು ಅಕ್ಕಿನೇ ಕಟ್ಟಿದಾಳ. ಇವತ್ತ ಗಂಗೆ ಒಳಗೆ ಭೀಮಾರತಿ ದಡಿ ಒಳಗೆ ಹೋಗಿ ನೀರು ಕುಡಿಬೇಕು ಅನ್ನೋದ್ರಾಗ ನೀರು ಕೈ ಹತ್ತದು, ಅನ್ನೂ ಕೈ ಹತ್ತು. ಈ ಸಮಯ ಇವತ್ತು ಏನೋ ನನ್ನ ಭಗವಂತನ ಕರುಣೆ ಆಗಿದ ಸಮಯ ಅಂತ ತಿಳ್ಕೊಂಡು ಬಿಟ್ಟ. ಶರಣರು ತಿಳ್ಕೊತಿದ್ರು ನಾ ಏನೇನು ಆಗ್ತೀನಿ ಅನ್ನೋದು. ಅವಾಗ ಇದು ಮ್ಯಾಲ ಬುತ್ತಿ ಒದಗಿದ್ರೆ ಯಾಕಂದ್ರೆ ಈ ಸಮಯ ಆವಾಗೈತಿ, ಸಣ್ಣ ಉಸುಕಿನ ಒಯ್ದು ಮುಚ್ಚದ ಮತ್ತೆ ಶೀತಾಳ ಮುಗದ. ಮ್ಯಾಲ ಒದಗಿದ್ರೆ ಪಶು ಪಕ್ಷಿ ಪ್ರಾಣಿ ತಿಂದಾವು, ಅದ್ರ ಪಾಪ ನನ್ನ ವಂಶಕ್ಕೆ ಹಚ್ಚಿತ್ತು, ಮುದ್ದ ಸತ್ಯ ಧರ್ಮರ ವಂಶಕ್ಕೆ ಅಂತ ಹೇಳಿ ಬುತ್ತಿ ಮುಚ್ಚಿ ಮತ್ತೆ ನೀರು ಕುಡಿದು ಹೋಗಿ ಆ ಬ್ಯಾಲದ ಮರಕ್ಕೆ ಕಂಬಳಿ ಹಾಸಿ ಮಲ್ಕೊಂಡು ಬಿಟ್ಟ. ಹುತ್ತಿಗೆ ತಲೆ ಕೊಟ್ಟು ಸರ್ವ ನಿದ್ದೆ ಹತ್ತಿ ಬಿಡ್ತು. ಅವಾಗ ಅದೇ ಸಮಯ ನೋಡ್ತಿದ್ರು ಅವರು. ನಿದ್ದೆ ಹತ್ತಿದ ಸಮಯ ನೋಡ್ಕೊಂಡು 700 ಬಂದ್ರು, ಬಂದು 700 ಚಿಲ್ಲರಕ್ಕೆ ಮುಸ್ಕಿ ಹಾಕಿಬಿಟ್ರು. ಎಲ್ಲಿ? ಕೂಡಲ ಸಂಗಮ ನಿಂಗನಿಯವರಿಗೆ ಭೂಮಿಯಾಗ ಸಂಗಮನಾಥನ ಮುರಿ ಒಳಗೆ ಬಂದು ಮುಸ್ಕಿ ಹಾಕಿದ್ರು. ಅಲ್ಲಿ ಹ್ಯಾಂಗ ನಡೀತು? ಕಿಲ್ಲಾರ ಮೇಲೆ ಕಾಳಗ ಮಾಡಿ ಅವರು ಬಡಿತಿದ್ರು. ಅವ್ರನ್ನ ಮುರಿದು ಹೆಂಗ ಬಿದಿರೆ ಮಸ್ತೇರಿ ಹೆಂಗ ಬೆಂಕಿ ಹತ್ತದಲು ಹಂಗ ಕಿಲ್ಲಾರದು ಮತ್ತು ಬ್ಯಾಡದು ಯುದ್ಧ ಹತ್ತದಂಗಾಗಿ ಬಿಟ್ಟಿತ್ತು. ಅವಾಗ ಆ 700 ಕಿಲ್ಲಾರ ಒಳಗೊಂದು ಶಿವನ ಸಲಗದ ಗೂಳಿತ್ತು. ಆ ದಂಡಿನ ಕಿಲ್ಲಾರದ ಒಳಗಿಂದ ಮುರಿದು ಎಲ್ಲಿ ತುಕಾಪುರೆಯನ್ನು ನಾವು ಸುತ್ತ ಹಾಕಿ ದರಿ ಹೊಡಿತಿತ್ತು. ಆ 3 ಕಣ್ಣಿನ ಹುತ್ತಿಗೆ ಹನಿ ಹೆಚ್ಚಿ ಕಣ್ಣಾನ ಶೀತಾಳ ಸುತ್ತಡಿಸಿತ್ತು. ಅವಾಗ ತುಕಾಪುರೆಯಾಗ ಕಾಳು ನಿದ್ದೆ ಹತ್ತಿತ್ತು. ತುಕಾಪುರೆಯಾಗ ಕಾಳು ನಿದ್ದೆ ಹತ್ತಿತ್ತು. ಗೂಳಿ ಬಂದು ಕಾಲು ಕೆದರಿ ದರಿ ಹೊಡೆದು ಕಣ್ಣಾನ ನೀರನ್ನ ಸಿತ್ತಡಿಸಿತ್ತು. ಅವಾಗ ಹ್ಯಾಂಗ ಆಯ್ತು ಅಂತ ಕೇಳಿದ್ರೆ, ಮುಂಗಾರಿ ಮಾಡಿನೊಳಗೆ ಹ್ಯಾಂಗ ಸಿಡಿಲು ಕತ್ತರಿಸ್ತದೋ ಗೂಳಿ ಕತ್ತು ಬೆರಿ ಹೊಡೆದಾಗ ಸಿಡಿಲು ಕತ್ತರಿಸಿದಂಗಾಯ್ತು. ಕಣ್ಣನ ಶೀತಲ ಮಾಯದ ಮಳಿ ಬಂದಂಗಾಯ್ತು. ತುಕಾಪುರಾಗಿ ಬೆಚ್ಚ ಹೊಡೆದ ಹೇಳ್ತಾನ, ಮುಂದೆ ನೋಡುವುದಾಗ ರಣಗಂಬ ಹೂಡದಂಗಾಗಿತ್ತು. ಹ್ಯಾಂಗ ಸಮಯ ಬರ್ತದ ನೋಡ್ರಿ. ಇನ್ನ ಕೂಸ ಬಾಯಾಗಿ ಬಿದ್ದಾಗ ಹೆಂಗ ನಮಗೆ ಸಮಯ ಬರ್ತದ, ಅರಿವಿ ಕಳಿಲಾರ್ದು ಜಿಗು ಹೊರ್ತದು, ಅಂತ ಸಮಯ ಬಂದು ಬಿಡ್ತು. ಯಾರಿಗೆ? ನನ್ನ ತುಕಾಪುರಾಯ ಮಹಾತ್ಮರಿಗೆ. ಮೊದಲಿಗೆ ಹೊನ್ನ ಚಕ್ರ ಬಾಣಿತ್ತು. ಸ್ವಲ್ಪ ಸಮಯ ಕಳೆದಿದ್ರೆ ಈ ನಮ್ಮ ಕಿಲ್ಲಾರಕ್ಕೆ ಘಾಸಿ ಮಾಡೇನು ಅಂದು ಹೊನ್ನ ಚಕ್ರ ಬಾಣ ತಗೊಂಡು ರಾಮರ ಗಣಿ ಹಚ್ಚಿ ಬಾಣ ಎತ್ತದ. ಆಕಾಶವಾಣಿ ಆಯ್ತು. ಅಲ್ಲಿ ನಿಮ್ಮ ಗುರು ಸನ್ನಾರಿಸಿದ ಕಾಲ ಭೈರೇಶ್ವರ ನಿಮಗೆ ಉಪದೇಶ ಮಾಡ್ಯಾನ, ಗುರು ಆಜ್ಞೆ ಇಲ್ಲದೆ ಬಾಣ ಹೂಡಬಾರದು. ಇವತ್ತು ನೀನು ಏನಾದಿ? ಗುರು ಆಜ್ಞೆ ಇಲ್ಲದೆ ಬಾಣ ಹೂಡುದಲ್ಲ, ಇವತ್ತು ಗುರು ದುರ್ವಿ ಆದಲ್ಲ. ನೋಡಿ, ಬಹಳ ಚಿತ್ತ ಕೊಟ್ಟು ಕೇಳ್ರಿ. ಗುರು ಅಂದ್ರೆ ಏನು? ಧರ್ಮ ಅಂದ್ರೆ ಏನು? ನಮ್ಮ ವಾಕ್ಯ ಅಂದ್ರೆ ಏನು? ನಾವು ನಡತಿ ಅಂದ್ರೆ ಏನು? ಅವಾಗ ಆಕಾಶವಾಣಿ ಆಗ್ತದೆ. ಕಂಚಿನ ಖಾದಿ ಬಂದು ಬಾಣಿನ ತುದಿ ಮೇಲೆ ಕುತ್ತಾಗ ಭಾಸ ಆಗ್ತದೆ. ಗುರು ಆಜ್ಞೆ ಇಲ್ಲದ ಬಾಣ ಹೂಡಿದ ಯಾಕಂದ್ರೆ ದುಃಖದ ಗಾಯನ ಮಾಡಲಿಕ್ಕೆ ಬಾಣ ಹೂಡಿದಂದ್ರ ಇವತ್ತು ನೀನು ಗುರು ದುರ್ವಿ ಆಗಲ್ಲ. ಅವಾಗ ತುಕಾಪುರ ತಿಳ್ಕೊಂಡ, ಹೌದು ಮಾತಂದ. ಹೊಡೆದು ಎತ್ತಿ ನಾನು ಹೊಡೆದಿದ್ದಂದ್ರೆ ಮತ್ತೆ ನನ್ನ ಗುರು ದುರ್ವಿ ಆಜ್ಞೆ. ಅವಾಗ ಬಾಣ ಇಳಿಸಬೇಕನ್ನುವಂತ ಭಾವ ಬಂದ್ಬಿಡ್ತು. ಅವಾಗ ಮತ್ತೊಂದು ವಾಣಿ ಆಗ್ತದೆ. ಏನಾಗ್ತದೆ? ಹೊನ್ನ ಚಕ್ರ ಬಾಣದ, ರಾಮರ ಗಣಿಯದ, ಗುರು ಆಜ್ಞೆದ. ಒಮ್ಮ ಬಾಣ ಎತ್ತಿದ್ರೆ ತಲೆಗೆ ಇಳಿಸಬೇಕಾಗಿದೆ, ಒಂದು ಪ್ರಾಣ ಅದಕ್ಕೆ ಔತ್ಯ ಕೊಡಬೇಕಾಗಿದೆ. ಇನ್ನೇನಾಗ್ತದೆ? ಹಂಗ ಇಳಿಸಿದೆ ಅಂದ್ರೆ ನೀನು ಧರ್ಮ ಭ್ರಷ್ಟ ಆಗ್ತಲ್ಲ. ಆ ತುಕಾಪುರಾಯರಿಗೆ ಸಮಯ ಹೆಂಗ ಬತ್ತು ಅಂದ್ರೆ, ಬಾಣ ಹೊಡಿಲಾಕ ಬರ್ಲಾರ್ದಂಗೈತು. ಹೊಡೆದಿದ್ರೆ ನಾನು ಗುರು ದುರ್ವಿ ಆಗ್ತೀನಿ, ಹಂಗ ಇಳಿಸಿದ್ರೆ ನಾನು ಧರ್ಮ ಭ್ರಷ್ಟ ಆಗ್ತೀನಲ್ಲ.
ಮೂರು ಕ್ಷಣ ಮನುಷ್ಯನಲ್ಲಿ ವಿಚಾರ ಮಾಡ್ತಾನೆ. ಹೊರದಿದ್ದರೆ ಗುರುದ್ರಿ ಹಂಗ ಇಳಿಸಿದ್ರೆ ನಾನು ಧರ್ಮ ಭ್ರಷ್ಟ. ಈ ಭೂಮಿ ಮೇಲೆ ಹುಟ್ಟಿದ್ರು ನಮಗೇನು ಸ್ವಾರ್ಥ ಇಲ್ಲಲ್ಲ ಅಂತ ಹೇಳಿ ಅವಾಗ ನನ್ನ ಮಹಾತ್ಮ ತುಕಾಪ್ರಾಯ ಆ ಹೂಡಿದ ಬಾಣವನ್ನ ಉಂಗಟಕ್ಕೆ ತುಳಿ ಕೊಟ್ಟು ಎಳೆ ಹೊಡ್ಕೊಂಡು ಬಿಟ್ಟ ಭೂಮಿಗೆ. ನೋಡು ಮಾಳಿಂಗರಾಯನ ತಂದೆ ತುಕಾಪ್ರಾಯರ ಚರಿತ್ರೆ ಹೆಂಗ ಬರ್ತದೆ, ಇನ್ನು ಮುಂದ ಹೆಂಗ ಬರ್ತದಂದ್ರೆ ಈಗ ಸೂರ್ಯ ಹೊಂಡಕತ್ತಾನ. ಸೂರ್ಯ ಹೊಂಡು ಮುಂದೆ ಹೆಂಗ ಮೂಡಲು ಹರಿತದಲ್ಲ ಹಂಗ ಮಾಳಿಂಗರಾಯನ ಇನ್ನು ಮ್ಯಾಗ ಬೆಳಕು ಬೀಳ್ಕೋ ಸೂರ್ಯ ಹೊಂಟಂಗ ಆಗಿಬಿಡ್ತದ. ಇನ್ನು ಹೆಂಗ ಪೌಡ್ಗಳು ಇಲ್ಲಿ ಮಠ ಆಗಿದ್ದು ಸಾಮಾನ್ಯ ಪೌಡ್ಗಳು ಸೂರ್ಯ ಹೊಂಟಾಗ ಹೆಂಗ ಕಿರಣಿ ಚೆಲ್ತದಲ್ಲ ಅಂತ ಪೌಡ್ಗಳು ಇನ್ನು ಮುಂದ ಆಗಾಕ ಶುರು ಆಗ್ತವೆ. ತುಕಾಪ್ರಾಯ ಸಂಗಮನಾಥನ ಮುಡಿ ಒಳಗೆ ನೋಡ್ರಿ ಬಾಣ ಹೊಡ್ಕೊಂಡ ಎದಿಗಿ ದೇಹದಾಗ ಬಾಣ ಹೋಗಿ ಬೆನ್ನಿಲಿ ಸವಾ ಫೂಟ ಹಿಂದ ಹೈದಿತ್ತು. ಕುತ್ತಿಗೆ ಬೆನ್ನ ಹಚ್ಚಿ ಮಲ್ಕೊಂಡು ಬಿಟ್ಟಿದ್ದ. 700 ಬಂಡೆಗಳು ಸುತ್ತ ಹಾಕ್ತಾರೆ ಬಂದು ಯಾರಿಗೆ, ಆ ತುಕಾಪ್ರಾಯರಿಗೆ. ಅವ್ರಂತಾರ ಎಂತ ಸತ್ಯ ಶರಣವನು, ನಮ್ಮ ಕೂಡ ಏನು ಇದ್ದು ಆಗ್ಲಿಲ್ಲ, ಬಾಣು ಹೊಡಿಲಿಲ್ಲ, ಅವನು ಬಾಣು ಉಸಿ ಹೋಗ್ಲಿಲ್ಲ, ತನ್ನ ಬಾಣ ತಾನೇ ಹೊಡ್ಕೊಂಡು ಈ ಭೂಮಿಗೆ ಬಿದ್ದಾನಂದ್ರೆ ಸಾಮಾನ್ಯ ಇವರು ಅಲ್ಲ. ಹಂಗಾದ್ರು ನಮ್ಮ ಕಿಲ್ಲಾರಗಳು ಸಿಕ್ತಾವ ತಗೊಂಡು ಹೋಗೋಣ ಅಂತ ಹೇಳಿ 700 ಕಿಲ್ಲಾರ ಹೊಡ್ಕೊಂಡು ಹೋದ್ರು. ಆ 700 ಕಿಲ್ಲಾರದೊಳಗೆ ಒಂದು ಶಿವನ ಸಲಗದ ಗೂಳಿ. ಆ ಶಿವನ ಸಲಗದ ಗೂಳಿ ಎಲ್ಲಿಗೆ ಬರ್ತದ, ಉಪಾದನ ಹಟ್ಟಿ ಸೋಮರಾಯ ತುಕಾಪ್ರಾಯ ಏನು ಉಂಬುಳ ಗದಿ ಉಂಬಳನ ಹಟ್ಟಿರ್ತದಲ್ಲ ಅಲ್ಲಿಗೆ ಬಂದು ಸೋಮರಾಯ ಎರ್ಕೊಂಡು ಬಿಚ್ಚ ಮಂಡಿ ಮೇಲೆ ಮಲ್ಕೊಂಡಿರ್ತಾನ. ತನ್ನ ಗುಂಪಾ ಆಶ್ರಮದೊಳಗ ಕನಬೈ ಅಕ್ಕಿ ಹಸನು ಮಾಡ್ಕೋತ ಕುಂತಿರ್ತಾಳ ಗುಂಪಾದ ಮುಂದ. ಗೂಳಿ ಕಾಲು ಕೆದಿರ್ತದ, ನೆರೆ ಹಿಡಿತದ, ಕಣ್ಣ ಮೇಲೆ ಸೋರ್ತದ, ಮೂಗಿಲಿ ನೆತ್ತಲು ಕಾರ್ತದ. ಅವಾಗ ಚಂದುಳು ಹಾರಿತ್ತು ಗೂಳಿನಾಗೆಲ್ಲ. ತಾಯಿ ಕನಬೈ ಗಾಬರಿ ಆಗ್ತಾಳೆ. 700 ಬಾರು ಜನಿಗೆ ಕಿಲ್ಲಾರನು ಇಲ್ಲ. ನಮ್ಮ ಭಾವನಾದಂತ ಮಹಾತ್ಮರು ಈ ಗೂಳಿ ಹಿಂದಿಲ್ಲ. ಗೂಳಿ ಒಂದೇ ಬಂದದ, ಅದು ಕಣ್ಣಿಲಿ ಕಿಡಿ ಕಾರ್ತದ, ನೀರಿನ ಸತ್ರ ದಾರಿ ಹಚ್ಚಾವ, ಮೂಗಿನ ರಕ್ತ ಸೋರ್ತದ. ಇವತ್ತು ಮಾತ್ರ ಏನೋ ನಮಗೆ ಕೆಟ್ಟ ಸಮಯ ಕಣ್ಣಿಗೆ ಕಾಣಿಸ್ತದ ಅಂದು ಚಿಟ್ಟನೆ ಚೀರಿದಳು. ತಮ್ಮ ಪತಿಯಾದಂತ ಸೋಮರಾಯಗೆ ಧನಿ ಮಾಡಿದಳು. ಅವಾಗ ಸೋಮರಾಯರು ಬಿಚ್ಚ ಮಂಡಿ ಮೇಲೆ ಎರ್ಕೊಂಡು ಮಲ್ಕೊಂಡಿದ್ರು. ಕಟ್ಟಿ ಸೆಳೆಸದ್ರೊಳಗೆ 3 ಹನಿ ರಕ್ತ ಆ ಭೂಮಿಗೆ ಕಾರ್. ಅವಾಗ ಸೋಮರಾಯರ ಕಣ್ಣಿಲಿ 3 ಹನಿ ನೀರನ್ನು ಸುರಿಸಿದ್ರು. ಏನು ಘಾತ ಆಯ್ತು ಅಂತ ಗೂಳಿ ಮುಂದಾಯ್ತು. ಸೋಮರಾಯರು ಹಿಂದೆ ಬೆನ್ನು ಹತ್ತಿದ್ರು. ತಮ್ಮ ಸಾಹಿತ್ಯ ಎಲ್ಲ ತಗೊಂಡು ಉಂಗ್ಳಾಠಾಣಕ್ಕೆ ಅಣ್ಣ ತುಕಾಪ್ರಾಯ ಎಲ್ಲಿ ಅವ್ರು ಹುಟ್ಟಿಗೆ ಬೆನ್ನು ಹಚ್ಚಿ ಮಲ್ಕೊಂಡಿದ್ರಲ್ಲ ಅಲ್ಲಿ ಗೂಳಿ ಬಂದ ನಿಂತು ಅಣ್ಣಗೆ ನೋಡಿದ ಕೂಡಲೇ ಆಕಾಶ ಕಡದು ತಲೆ ಮ್ಯಾಗ ಬಿದ್ದಂಗಾಯ್ತು. ದುಃಖ ಮಾಡ್ತಾನ, ರೋಜಾನ ಮಾಡ್ತಾನ. ಅಣ್ಣನ ತೆಕ್ಕಿಗೆ ಹಾಕೊಂಡು ಹಂಬಲಿಸ್ತಾನ. ಅಣ್ಣ ತುಕಾಪ್ರಾಯ ಹೇಳ್ತಾನ, ಸೋಮರಾಯ ಅಲೋ ತಮ್ಮ ಸೋಮರಾಯ, ಇಲ್ಲಿ ದುಃಖ ಮಾಡಿದ್ರು ಏನೂ ಆಗೋದಿಲ್ಲ, ರೋಗಾನ ಮಾಡಿದ್ರು ಏನೂ ಆಗೋದಿಲ್ಲ. ಆಗೋ ಸಮಯ ಇತ್ತು. ಇವತ್ತು ಧ್ಯೇಯ ಇವತ್ತು ಮಾಯಿ ಮಾಡ್ಬೇಕಾಗ್ಯದ, ಅವತಾರ ಇವತ್ತು ಮುಗಿಸ್ಬೇಕಾಗ್ಯದ. ನೀ ದುಃಖ ಮಾಡೋ ಸಮಯ ಅಲ್ಲ. ಕಿಲ್ಲಾರ ತಗೊಂಡ ಬಂಡ್ರು ಹೋಗ್ಯಾರ. ಅವು ಎಲ್ಲಿಗೆ ತಗೊಂಡು ಹೋಗಿ ಏನು ಮಾಡ್ಲಕತ್ತಾರೆ ಅನ್ನೋದು ಮೊದಲು ಅದು ತಕ್ಕೊಂಡು ಬಾ, ಹಿಂದಿಂದ ಹೇಳ್ತೀನಿ ನಾನು ಅಂತ. ಅವಾಗ ಕಿಲ್ಲಾರ ಹೆಜ್ಜೆ ಮತ್ತು ಬಂಡ್ರು ಹೆಜ್ಜೆ ತಕ್ಕೊಂಡು ಹೋಗುದ್ರಾಗಿ ಎಲ್ಲಿ ಚರ್ಚಾ ನಮ್ಮ ಚಾಣಿಕರೆ ಕೊಂಕಣಿಗೆ ಮಿರಾಗ ಅವರು ಹಂಚಪಾಲ ನಡೆದಿತ್ತು. 700 ಕಿಲ್ಲಾರ, 700 ಬಂಡ್ರು. ಅವಾಗ ಸೋಮರಾಯ ನಿಂತ್ಕೊಂಡು ನೋಡ್ತಾನ, ದುಃಖವನ್ನು ಗಾಯನ ಮಾಡ್ತಾನೆ. ಅವಾಗ ಗುರುವಿನ ಆಶೀರ್ವಾದ ಆಯ್ತು. ಕಲ್ಲಲ್ಲಿ ಕುದುರೆ ಆಯ್ತು, ಗಿಡನೇ ಮನುಷ್ಯ ಆಯ್ತು. ಭೂಮಿ ಭೋಗವಾರೆಲ್ಲ ಹಿಡಿಸಲಾರದೆ ದಂಡ ಕಾಣಿಸ್ಲಕತ್ತು. ಅವಾಗ 700 ಬಂಡ್ರು ನೋಡ್ತಾರ.
ಅಂತ ಮಹಾತ್ಮ ಅದಾನ ಇವನು. ಎಷ್ಟು ದಂಡ ತಗೊಂಡು ನಮ್ಮ ಎದುರಿಗೆ ಬರ್ಲಾಕತ್ತನ. ಇದ್ರಾಗ ಮಾತ್ರ ನಾವು ಇನ್ನು ಉಳುದಿಲ್ಲ. ಆ ಕಿಲ್ಲಾರ ಬಿಟ್ಟು ಎಲ್ಲಾರು ಓಡಿ ಹೋಗಿಬಿಟ್ರು. ಆ 700 ಕಿಲ್ಲಾರ ಹೊಡ್ಕೊಂಡು ಎಲ್ಲಿಗೆ ತೆಗೆದುಕೊಂಡು ಬಂದ? ಉಂಬಳೆ ಠಾಣೆಗೆ ತೆಗೆದುಕೊಂಡು ಬಂದ. ಅಣ್ಣ ತುಕಾಪರಾಯ ಹೇಳ್ತಾನ, ಅಲೋ ಸೋಮರಾಯ, ಶಿವನ ಸಲಗದ ಮೇಲೆ ಹಾಕಬೇಡ, ಬೆನ್ನಿಲಿ ಹಾಕಬೇಡ, ಹಂಗೆ ಹಿಡ್ಕೊಂಡು ಉಂಬಳೆ ಠಾಣೆಗೆ ತಗೊಂಡು ನೋಡಿ, ಮುಂದಿನ ಕಾಯ್ಕ ಹೇಳ್ತಾನ ಅಂತ ಹೇಳಿ. ಅವಾಗ ಅಣ್ಣ ತುಕಾಪರಾಯ ಬಾಣ ಹೃದಯದೊಳಗಿತ್ತು, ಅಂಗೈ ಒಳಗೆ ಹಿಡ್ಕೊಂಡ. ಅಣ್ಣನ ಧ್ಯೇಯ ಹೆಂಗಾಗಿತ್ತು ಅಣ್ಣ ತುಕಾಪುರ ಅಂತ ಅಂದ್ರ ಹೂವಿನಂಗ ಹಾರಾಗಿ ಬಿಟ್ಟಿತ್ತು. ಮಲ್ಲಿಗೆ ಹೂವಿನ ಹೆಂಗ ಹಾರ ಇರ್ತದಲ್ಲ, ಹಂಗ ತುಕಾಪುರ ಧ್ಯೇಯ ಹಾರಾಗಿ ಬಿಟ್ಟಿತ್ತು. ಉಮಯ ಠಾಣೆಗೆ 700 ಕಿಲ್ಲಾರ ಹಿಂದೆ ಬೆನ್ನು ಹತ್ತದು. ಅಣ್ಣನ ತಗೊಂಡು ಉಮಯ ಠಾಣೆಗೆ ಬಂದ. ಅವಾಗ ಕನವೈ ದುಃಖ ಮಾಡ್ತಾಳ, ರುದಾನ ಮಾಡ್ತಾಳ, ರಣಗುದಿನ ಹರ್ಕೋತಾಳ. ಅವಾಗ ಜಾತಿ ಜ್ಯೋತಿ ಮಕ್ಕಳು ಬಂದು ಅಪ್ಪನ ತೆಕ್ಕಿಗೆ ಬೀಳ್ತಾರೆ. ಯಾರು? ಮಾಳಿಂಗರಾಯ ಜಕರಾಯ. ಅವಾಗ ತುಕಾಪುರ ಹೇಳ್ತಾನೆ, ಈ ದುಃಖ ಮಾಡುವಂತ ಸಮಯ ಅಲ್ಲ, ಬಾಣ ಎದೆಯಾಗ್ಯದ. ಇವತ್ತು ನೀವು ಸದಾ ಸಾರನ್ನು ಮಾಡ್ರಿ, ಮನ ಮೀಸಲು ಮಾಡ್ರಿ, 2 ಜೋಡಿ 2 ಎಡಿ ತಯಾರ ಮಾಡ್ರಿ. ಇವತ್ತು ಗುರುವಿನ ಕರೆದುಕೊಂಡು ಇಲ್ಲಿ ಊಟ ಮಾಡಿ ನಾನು ಈ ಭೂಲೋಕವನ್ನ ತೇರಿಸ್ತೀನಿ ಅಂತ ಹೇಳಿ ಅವಾಗ ತಮ್ಮ ಸೋಮರಾಯ ಹೇಳ್ದ. ಅವಾಗ ಕನಬಾಯಿ ತನ್ನ ಇರುವಂತ ಆಶ್ರಮ ಎಲ್ಲ ಸ್ವಚ್ಛಾಗಿ ತೊಳೆದಳು, ಮನ ಮೀಸಲು ಮಾಡಿದಳು. ಅವಾಗ 2 ಜೋಡಿ 2 ಎಡಿ ತಯಾರು ಮಾಡಿದಳು. ಒಂದು ಗುರುವಿನ ಹೆಸರಲ್ಲಿ, ಒಂದು ಭಾವನ ಹೆಸರಲ್ಲಿ. ಅವಾಗ ಜಾತಿ ಜ್ಯೋತಿ ಜಕ್ರಾಯ ಮಾಲಿಂಗರಾಯ ಕರ್ಕೊಂಡು ಸೋಮರಾಯ ಕರ್ಕೊಂಡು 4 ಮಂದಿ ಊಟ ಮಾಡಿದ್ರು. ನೋಡ್ರಿ ಅಂತ ಮಹಾತ್ಮರು ಬಾಳ ಎದಾಗದ. ಏನು ನಾವು ಮುಳ್ಳು ಚುಚ್ಚಿದ್ರು ನಾವೇನೇನು ಮಾಡ್ತೇವೇನ? ಊಟ ಮಾಡಿ ತಮ್ಮ ಸೋಮರಾಯ ಹೇಳ್ತಾನ, ಮಕ್ಕಳನ್ನ ಕರ್ಕೊಂಡು ಊಟ ಮಾಡಿದೆವು. ಸೋಮರಾಯ, ನೀವೊಂದು ಸ್ವಲ್ಪ ಮುಂದೆ ಹೋಗಿಬಿಡು, 1-2 ಮಾತುಗಳದಾವ, ಮಕ್ಕಳಿಗೆ ಕೇಳ್ತೀನಿ ಅಂತ ಹೇಳ್ದ. ಯಾಕಂದ್ರೆ ಕೆಲವೇ ಗುಪ್ತ ಮಾತುಗಳು ಹೊರಗೆ ಬೀಳಬಾರದು. ನನ್ನ ಮಾತಿನದಿಂದ ನೀನು ಏನೋ ಗಾಯ ಆಗಬಾರದು. ಈ ಭೂಮಿ ಮೇಲೆ ಯಾವಾಗ ಬೆಳಗಬೇಕು, ಯಾರಿಂದ ಬೆಳಗಬೇಕು ಆಗುವಂತ ಚೀರ್ದಿನ ಮುಂದೆ ಬರ್ತದ. ಸೋಮರಾಯ, ನೀವೊಂದು ಸ್ವಲ್ಪ ಗುಂಪಾದ ಹಿಂದೆ ಹೋಗುವ ಅಂದ. ಹಿರಿಯ ಮಗ ಜಕರಾಯ ತಗೊಂಡು ಬಲಿಕಿನ ತೋಡಿ ಮೇಲೆ ಕುಂಡಿಸ್ಕೋತಾನ. ಅಲ್ವ ಮಗನೇ ಅಂದ. ಉಂಡು ಊಟ ಕಂಡು ಕನಸು ಮರದಾನ ಮಾತು ಪಾತಾಳ ಭೇದ ಕೈಲಾಸದ ಸುದ್ದಿ ಹೇಳುವಂತ ವಂಶದಲ್ಲಿ ಹುಟ್ಟಿ ಬಂದೀರಿ. ಈ 700 ಬಂಡರನ್ನು ತಂದು ಈ ನನ್ನ ಮುಂದೆ ಏನು ಮಾಡಿ ಮಗನೇ ಅಂತ ಕೇಳ್ದ. ಅವಾಗ ಹಿರಿಯ ಮಗ ಜಕರಾಯ ಹೇಳ್ತಾನ, ತಂದೆ ಮುಂದೆ ದೀರ್ಘದಂಡಗೆ ನಮಸ್ಕಾರ ಮಾಡಿ ಚರಣ ಹಿಡಿದು, ಯಪ್ಪ ಅಂದ, ಇದರ ಹೊಳಿಸುವಂತ ಚದರನ್ನ ನೀನು ನಿನ್ನ ಕೈಲಿ ಇದು ಸಾಧ್ಯ ಆಗಿಲ್ಲ. ಏನೋ ಒಂದು ನನಗಲ್ಲ ಹಾಲದ, ಒಂದು ಗಲ್ಲ ಬಗೆಯದ, ನನಗೆ ಹೆಂಗ ಸಾಧ್ಯ ನನ್ನಪ್ಪ? ಮುಂದೆ ಕೂಡಿ ಬಂದ ಕಾಲಕ್ಕೆ ನೋಡ್ಲಕ್ಕಾದಿತ್ತಪ್ಪ, ಇದು ಈಗ ನಿನಗೆ ಭಾಷೆ ನಾನು ಕೊಡುದಿಲ್ಲ ಅಂತ ಹೇಳ್ದ. ಸರಿ ಮಗನೇ ಹಿಂದಕ ಅಂದು 9 ವರ್ಷದ ಮಗು ಯಾರು? ಜಕರಾಯ. 7 ವರ್ಷದ ಮಗು ಮಾಳಿಂಗರಾಯ. ಬಾರಾಮತಿ ಬಿಡುವಾಗ 5 ವರ್ಷ ನಾವಿದ್ದ. 2 ವರ್ಷದ ಕಾಲ ಗತಿಸಿ ಬತ್ ನೋಡಿ ಎಲ್ಲಿ ಉಂಬ್ಳಾ ಠಾಣೆಗೆ ಬರ್ಬೇಕಾದ್ರೆ 7 ವರ್ಷ ನಾವು ಮಾಳಿಂಗರಾಯ ತಗೊಂಡು ಬಲಿಕಿನ ತೊಡೆ ಮೇಲೆ ಕುಣಿಸ್ಕೊಂಡ. ಮಗನೇ ಅಂದ, ಅನ್ನದ ಕೇಳಿದಂತ ಮಾತು ನೀ ಏನ್ ಮಾಡಿ ಅಂತ ಕೇಳ್ದ. ತಂದಿ ಪಾದಿಗೆ ಶರಣೆಂದು ಮಣಿದು ಹೇಳ್ತಾನ, 7 ವರ್ಷ ನಾವು ಮಗು ಮಾಳಿಂಗರಾಯ, ಯಪ್ಪ ನಿನಗ ಕಾಡಿದಂತವ್ರು ಈ 700 ಕಿಲ್ಲಾರ ಸೊನ್ನಾರಿಸಿದ್ರೆ ಕಿಲ್ಲಾರಿಗೆ ಕಾಳಗ ಮಾಡಿ ಕಾಡಿದಂತವ್ರು, ಅವಕರ ರಗತ್ತ ಕಲಿಯ ಮಾಡಿದಂತವರಿಗೆ ನಿನ್ನ ಮುಂದೆ ತಂದು ಸಾಲದವಣಿ ಹಚ್ಚಿ ಸಾಲ ಕುತ್ತಿಗೆ ಕೊಯ್ದು ಪಾತಾಳ ಹಿಡಿದು ಪಾಯ ಸೋಸಿ 700 ಚೆಂಡ ಅದರೊಳಗೆ ಹಾಕಿ ದಂಡ ಹೊಗಳಿದ್ರೆ ಧರ್ಮದ ಕಟ್ಟಿ ಕಟ್ಟಿಸ್ತೀನಿ, ಚೆಂಡ ಹೊಗಳಿದ್ರೆ ಚಕ್ಕರ ಗಟ್ಟಿ ಕಟ್ಟಿಸ್ತೀನಿ. ತಂದಿಗೆ ವಚನ ಕೊಡ್ತಾನ. ಒಂದೇ ರಾತ್ರಿ ಒಳಗಿದೆ ಎಲ್ಲ ಕಾಯಿಕೆ ಮಾಡಿ ಚಕ್ಕರೆ ಗಟ್ಟಿಯನ್ನು ಕಟ್ಟಿ ಅದರ ಮೇಲೆ ಮಾನಗಬ್ಬ ಹುಟ್ಟಿಸಿ ಯಾವ ಸಮಯದೊಳಗೆ ಈ ಕಾರ್ಯ ಮುಗಿತದ ಆ ಸಮಯದೊಳಗೆ ಭಗವಂತನ 11 ಮಂದಿ
ರುದ್ರ ಧ್ವರಿಗಿಳಿಸಿಕೊಂಡು ಸಿದ್ಧಾಟಿಗೆ ಮಾಡ್ತೀನಿ 12ದವನ ಆಗಿ ಅಂತ ಹೇಳಿ ತಂದೆಗೆ ವಚನ ಕೊಟ್ಟ. ಈಗ ಉಮ್ಮೂರ್ಜಿ ಮಠದಾಗ ಈಗ ವರ್ಷಿಗೊಮ್ಮೆ ಸಿದ್ಧಾಟಿಗೆ ಆಗ್ತದ್ರಿ ಭಾರತ್ ಹುಣಿ 3:30 ಗಂಟೆಗೆ. ಯಾಕಂದ್ರೆ ಆ ಧರ್ಮದ ಕಟ್ಟಿನೂ ಅವಾಗೆ ಮುಗಿದಿತ್ತಂತ ಆಗಿನ ಕಾಲದಾಗ. ಅದೇ ಕಟ್ಟಿ ಭಿನ್ನಾಗಿತ್ತು. 3000 ವರ್ಷದ ಹಿಂದಿನ ಬಾಜು ಆಗಿದ್ದು ಮಾತ್ರ ಇದು, ಈಗಿಂದಲ್ಲ. ಮಾಳಿಂಗರ ಇತಿಹಾಸ ಕೇಳಿದ್ರೆ ಮಾಳಿಂಗರ ಹುಟ್ಟ ದ್ವಾಪಾರ ಯುಗದಾಗ 1800 ವರ್ಷ ಭೂಮಿ ಮ್ಯಾಗ ವಿಚ್ಛಾಮರಣಿಯಾಗಿ ಬದುಕಿದ್ರು. ಎಷ್ಟು ವರ್ಷ? 1800 ವರ್ಷ. ದ್ವಾಪಾರ ಯುಗ ನೋಡ್ರಿ. ಈಗ ಅಂತ ಮಾಳಿಂಗರಾಯರು ತಂದೆಗೆ ವಚನ ಕೊಟ್ಟರು. ತಂದೆ ಹಿರಿಯರು ಹಿಗದ ಮನದಲ್ಲಿ ಹರಿಸಿ ಬಿಟ್ಟ. ಮಾಣಿಕಧರದ ಮಾಳಿಂಗರಾಯ ಮಂಡಿ ಮೇಲೆ ಆಶೀರ್ವಾದ ಕೊಟ್ಟ. ಕರ್ಕೊಂಡು ಊಟ ಮಾಡಿ ಇನ್ನ ಮಕ್ಕಳಿಗೆ ಒಯ್ದು ಆ ನೆಲ್ಲ ಭೂಯಾರದಾಗ ಒಯ್ದು ಬಿಟ್ಟು ಬಾರಪ್ಪ ಅಂದು ಬಿಟ್ಟ. ಅವಾಗ ಹೇಳ್ತಾನ ತಮ್ಮ ಸೋಮರಾಯಗ ಈ ಹೆಂಡಿ ಕಿಟ್ಗಣಿ ಒಳಗೆ ಸಮಾಧಿ ತೆಗಿ ಮೊದಲಂದ. ಅಣ್ಣನ ಮಾತು ಕೇಳಿ ಸಮಾಧಿ ತೆಗದ. 3 ಅಂಕಣ ಸಮಾಧಿ ತೆಗದ, ಕಟ್ಟಿಸಿ ಹಸಿ ಜಗಲಿ ಹಾಕದ. ಅನ್ನ ಹೆಂಗ ಹೇಳ್ತಾನ ಹಂಗ ಕುಂಭರಂಗದ ಜೋರು ಬಿಟ್ಟ, ಬಣ್ಣದ ಜೋರು ಬಿಟ್ಟು ಕುಸುಮದ ಶೃಂಗಾರವನ್ನ ಮಾಡಿ ಅನ್ನದ ಒಯ್ದು ಎಲ್ಲಿ ನೆಲ್ಲ ಭೂಯಾರ ಸಮಾಧಿ ಒಳಗೆ ತಗೊಂಡು ಹೋಗಿ ಅನ್ನಗೆ ಕೂಡಿಸದ. ಅನ್ನ ಒಂದು ಮಾತು ಹೇಳ್ತಾನ, ಸೋಮರಾಯ ಈ ಸಮಾಧಿ ಒಳಗೆ ತಂದು ನನಗೆ ಕೂಡಿಸಿ ಎದರ ಬಾಣ ಕಿತ್ತು ಹೊರತು ಮರಳಿ ನೋಡಬೇಡ ಅಂದ. ಯಾಕಾಗದೆ ಅಣ್ಣ ಅಂದು ಅನ್ನನ ಹೊತ್ತುಕೊಂಡು ಒಯ್ದು ಆ ಸಮಾಧಿ ಒಳಗ ಹಸಿ ಕಟ್ಟಿ ಜಗಲಿ ಕಟ್ಟಿದ್ದ. ಎಲ್ಲ ರಂಗ ಜೋರೆಲ್ಲ ಬಿಟ್ಟಿದ್ದ. ಜೋಡ ಸಮಯ ಹಚ್ಚಿದ್ದ. ಅನ್ನಗ ಕೂಡಿಸಿ ಪುಷ್ಪಾರ್ಚನೆಗಳ ಮಾಡಿ ಎದಿಗೆ ಕೈ ಹಚ್ಚಿ ಅನ್ನನ ಧ್ಯೇಯದಿಂದ ಬಾಣ ಕಿತ್ತು ಮರಳಿ ಹೋಗ್ತಿದ್ದ. ಅಡಗಲ ಇಡೋ ಸಮಯದಾಗ ಅಣ್ಣನ ರೂಪ ಏನಾಗಿರ್ಬೇಕು ಅಂತ ಹೊಳಿ ನೋಡ್ದ. ನೋಡ್ರಿ, ಅಣ್ಣನ ಧ್ಯೇಯ ಸ್ವರೂಪ ಅಲ್ಲಿ ಮಾಯೆ ಹೋಗಿತ್ತು. ಪಂಚಪೀಠದ ಸ್ವರೂಪಗಳಾಗಿತ್ತು. ಹಂಗಾಗಿತ್ತು. ರುದ್ರಕ್ಷ ರುಂಡಮಲಿ ಮಾಲಿ ಕ್ಯಾವಿ ಕಂತಿ ಬಣ್ಣದ ಜೋಳಗಿ ಬಂಗಾರ ಸಿಂಗನಾಥ ಬೆಳ್ಳಿ ಡೌರ ಹಿಂದ ಸತ್ಯಯುಗದ ಕಾಲದಾಗ ಸದೋಜಾತ ಮುಖದಿಂದ ಗುರು ರೇವಣಾಸಿದ್ದು ಯಾರ ರೂಪದಾಗಿದ್ದ ಆ ರೂಪವನ್ನು ಇಲ್ಲಿ ತೋರಿಸದ ಯಾರಿಗೆ? ತಮ್ಮ ಸೋಮರಾಯನಿಗೆ. ಧನ್ಯ ಧನ್ಯ ಅಂದ. ಇಲ್ಲಿ ಮಠನು ನಾನು ನನ್ನ ಅಣ್ಣನೇ ಅಂತ ನಾನು ತಿಳ್ಕೊಂಡಿದ್ನಿ. ನನ್ನ ಅಣ್ಣಗ ನಾ ಒದ್ನಿ, ಅಣ್ಣ ನನಗ ಒದ್ದ. ಅಣ್ಣನ ಕೂಡ ಕುಸ್ತಿ ಹಿಡಿದ್ನಿ, ಆಟ ಆಡದ್ನಿ. ಬಾಯಿಗೆ ಬಂದಂಗ ಹೆಂಗ ಬರ್ತದ ಹಂಗ ಸಣ್ಣವ್ರು ಹೋಗಿ ದೊಡ್ಡವರಾಗೋಸ್ತಾನ ಸಾಕಾಗಟ್ಟು ನಾವು ಕಿಲ್ಲಾಟ ಆಡದೆ ಹೊರತು ನಾನು ದೇವನು ನಾನು ತಿಳ್ಕೊಳ್ಳಿಲ್ಲ ಭಗವಂತನೇ ಅಂದು ಕೋಟಿ ಕೋಟಿವನ್ನ ನಮನಗಳನ್ನು ಮಾಡಿದಾಗ ಆಕಾಶವಾಣಿ ಆಗ್ತದೆ. ಅಲ್ಲೋ ಸೋಮರಾಯನೇ, ನಿನಗೆ ಭಂಡಾರದ ಮಹಿಮೆಯನ್ನು ಕೊಟ್ಟಿದ್ದೇವೆ ನಿನ್ನ ಹಾಲ ಮತ್ತು ಧರ್ಮಕ್ಕೆ. ಇವತ್ತು ನಾನು ಧರ್ಮ ಬದಲಾಯಿಸಿ ನಾನು ಏನಂದ್ರೆ ಭಂಡಾರದ ಬಸಬ್ ಹೋಗಿ ಇವತ್ತು ಬಸಬಾಗಿತ್ರಿ ತುಕಾಪುರ ಹಣಿ ಮೇಲೆ. ಈಗ ನಿನ್ನ ಕೈ ಒಳಗಿಂದ ನಾನು ಸಲ್ಲದ ಶೀಲ ಮತ್ತು ಧರ್ಮದಲ್ಲಿ ನಾನು ಸೇವಾಗೊಳ್ತೀನಿ ಅಂತ ಹೇಳಿ ಅಲ್ಲಿ ಈಗ ನೋಡ್ರಿ ಉಮ್ಮೂರು ಜಾಗ ತುಕಾಪುರ ಅನ್ನೋದಿಲ್ಲ, ರೇವಣ ಸಿತ್ತಂತಾರ. ಅಲ್ಲಿ ಕೋರು ಶೆಟ್ಟಿ ಅವರು ಪೂಜೆ ಮಾಡ್ತಾರೆ. ಇನ್ನೂ ಆದ್ರೂ ಸಿದ್ಧಾಟಿಗೂ ಅವರೇ ಮಾಡ್ತಾರೆ. ಯಾಕ? ಸೋಮರಾಯ ತುಕಾಪುರ ಜೀವದ ಗೆಳೆಯ ಇದ್ದ ಕೋರು ಶೆಟ್ಟಿ ಅಲ್ಲಿ. ಇವ್ರು ಯಾವಾಗ ಏನು ಸಮಯ ಬರ್ತದ ಆ ಸಮಯದೊಳಗೆ ಬಂದು ಅವ ಸಹಾಯ ಆಗ್ತಿದ್ದ. ಅದಕ್ಕೆ ಮುಂದಿನ ಚರಿತ್ರೆ ಹೆಂಗ ಅಂತ ಕೇಳಿದ್ರೆ ಆ ಬಾರಮ್ಮ ಎಲ್ಲಿ ಉಳ್ಳೆ ಠಾಣೆವನ್ನ ಬಿಟ್ಟು ಹೋಗುವಂತ ಸಮಯ ಬರ್ತದೆ. ಯಾರದಿಂದ? ಗುರು ಸೊನ್ನಾರಿಸಿದ್ದನ ಅಪ್ಪನಿದಿಂದ. ಆ ಕೋರು ಶೆಟ್ಟಾಗ ಅನ್ನದ ಸೇವವನ್ನು ಕೊಟ್ಟು ಬಾರಾಮತ್ತಿಗೆ ಅರಸ ತೇರಾಮತ್ತಿ ಒಡ್ಯಾರು ಬಂಡಗೌಡ ಸೋಮರಾಯರು ಮತ್ತು ಜಾತಿ ಜ್ಯೋತಿ ಮಕ್ಕಳು ಜಕರಾಯ ಮತ್ತು ಮಾಳಿಂಗರಾಯರು ಸತಿ ಹನಬಾಯಿಗೆ ಕರ್ಕೊಂಡು ಹ್ಯಾಂಗ ಹೋಗ್ತಾರ. ಮುಂದೆ ಏನೇನು ಸಮಯಗಳು ಅವರಿಗೆ ಬಂದು ಪರೀಕ್ಷೆ ಆಗ್ತವ. ಅವಾಗ
ಗುರು ಹೇಳ್ತಾನ ಆಕಾಶವಾಣಿಯಿಂದ ಸೋಮರಾಯ ಇಲ್ಲಿ ಬ್ಯಾಡಿನ್ನ ಇನ್ನ ಮಕ್ಕಳ ಬೆಳವಣಿಗೆ ಮುಂದೆ ಏನೇನಾಗು ಕೀರ್ತಿಗಳು ಮುಂದಾಗುವ ಇಲ್ಲಿ ಜಾಗ ಬಿಡು ಸೋಮರಾಯ ಅಂತ ಗುರು ಸೊನ್ನಾರಿಸಿದ್ದನ ಆಕಾಶವಾಣಿಯಿಂದ ಅಪ್ಪಣೆ ಆಯ್ತು. ಅವಾಗ ಮಡವಿ ಕನವೈ ಹೇಳ್ತಾನ ಸೋಮರಾಯನ ಬುಟ್ಟಿಗೆ ಬಿರುಗಡೆ ಹಾಕಿ ಊಟ ಗುಡಾರ ಕಟ್ಟುನು ಎಲ್ಲ ಕಟ್ಟಿ ಶಿವನ ಸಲಗ ಗುಳಿ ಮ್ಯಾಗ ಹೇರಿದ್ರು. ಜಾತಿ ಜೋತಿ ಮಕ್ಕಳಿಗೆ ಗುಳಿ ಮ್ಯಾಲ ಕುಂಡಿಸಿದ್ರು. ಆ ಕೋರಿ ಶೆಟ್ಟಿ ಕಲ್ಲಣ್ಣಗೆ ಕರೆದು ಹೇಳ್ತಾನ ಅದು ಕಲ್ಲಣ್ಣ ಈ ನನ್ನ ಮರಳಿ ಬರುಸ್ತಾನೆ ನನ್ನ ಅಣ್ಣನ ಸೇವೆ ನೀನು ಮಾಡಿ ಏನೋ ಅಂದ. ಯಪ್ಪ ನಿನ್ನಿಂದ ನಾನು ಉದ್ಧಾರ ಆಗಿದಂತ ನನ್ನ ವಂಶ ಇಂಥ ಸತ್ಯ ಶರಣರ ದರ್ಶನ ಆಗೋದು ಇಂಥ ನನ್ನ ಭಾಗ್ಯ. ಇಂಥ ಸೇವೆ ನಾನು ಬಿಟ್ಟು ಏನು ಮಾಡ್ಲಪ್ಪ, ಇದು ನಾನು ಅಮೃತ ಅಂತ ತಿಳಿದು ನಾನು ನಿನ್ನ ಅಣ್ಣನ ಸೇವೆ ಮಾಡ್ತೀನಿ ಅಂದು ಕೋರುಶೆಟ್ಟಿ ಕಲ್ಲಣಗ ಉಮ್ಮಳೆ ಠಾಣದ ಮ್ಯಾಗ ಸೇವವನ್ನು ಹಚ್ಚಿ 700 ಕಿಲ್ಲಾರವನ್ನು ಬಿಟ್ಟುಕೊಂಡು ಎಲ್ಲಿ ವಿಮಾನತಿ ಧಡಿಯವನ್ನ ದಾಟಿ ಅವಾಗ ಮಾಣಿಕ ಹೊರಳ ಮಾಳಿಂಗರ ನೋಡ್ರಿ ಹೊಳಿ ದಾಟಬೇಕಾಗಿದ್ರೆ ಮಹಾಸಾಗರದ ಹರಿತಿತ್ತು. ಅವಾಗ ಮಹಾತಾಯಿ ಗಂಗಾ ಮಾತಿಗೆ ಜಗಣಿ ಕೇಳ್ತಾನಮ್ಮ, ಈ ಉಮ್ಮಳೆ ಠಾಣೆಯನ್ನು ಬಿಟ್ಟು ನಾನು ಮೂಡನಾಡಕ ನಮ್ಮ ಗುರು ಆಜ್ಞೆಯಂತೆ ಹೊಂಟೆವು. ಈ ಕಿಲ್ಲಾರ ಮತ್ತು ನಾವೆಲ್ಲ ಹೋಗ್ಬೇಕಾದ್ರೆ ನಮಗ ದಾರಿ ಕೊಡು ಅಂತ ಹೇಳಿ ಅವಾಗ ಆತ ಪರಿಶೀಲನೆ ಧ್ಯಾಸನ ಮಾಡಿ ಸೂರ್ಯ ಚಂದ್ರ ಇರುವ 41 ಗಂಗೆ ಹರಿವು ಭಗವಂತನ ಆಶೀರ್ವಾದ ನನ್ನ ಮ್ಯಾಲೆ ಇತ್ತು ಅಂದ್ರೆ ನಾನು ಆತ ಪರಿಶೀಲನೆ ಆಜ್ಞೆಯಿಂದ ಈ ಧ್ವನಿಗೆ ಜನನಾಗಿತ್ತು ಅಂದ್ರೆ ನಂದು ನಿಂದು ಗುರುವಿನ ವಚನ ಒಂದ ಆಗಿದ್ರೆ ಗಂಗಮ್ಮ ತಾಯಿ ಈ ಸಾಗರ ಗಂಗೆ ಒಳಗೆ ನನಗೆ ದಾರಿ ಕೊಡಬೇಕು ಅಂದಾಗ ನೋಡ್ರಿ ಒಂದಾಗಿ ಹರಿವು ಗಂಗ ತುಂಡುಗಡೆಯಾಗಿ ನಿಂತಿದ್ರು. ಎಲ್ಲಿ? ಉಮ್ಮರ್ಜಿ ಹೊಳಿಯಲ್ಲಿ 700 ಕಿಲ್ಲಾರ ಹೊಡ್ಕೊಂಡು ತಾಯಿ ಕನಬಾಗಿ ಕರ್ಕೊಂಡು ಚಿಕ್ಕಪ್ಪ ಸೋಮರಾಯ ಕರ್ಕೊಂಡು ಹೊಳಿ ದಾಟಿ ಅಚ್ಚಕ್ಕೆ ಹೋಗಿ ಮರಳಿ ನಿಂತು ಹೇಳ್ತಾನೆ, ಗಂಗಮ್ಮ ಇದೇ ಪಟ್ಟಣ ಜನರು ಅತ್ತಿ ಮನೆ ಸಸ್ಯರು ತವರು ಮನೆ ಹೆಣ್ಮಕ್ಳು ಮುಂಜಾನೆ ನೀರಿಗೆ ಬಂದಾರು. ಯಾವ ಪಾಪಿಷ್ಟ ಹೇಳಿದ ಯಾವ ಕೆರೆಗಟ್ಟ ಹೇಳಿದ ಗಂಡಿ ಸುದ್ದ ತುಂಡುಗಡೆ ನಿಂತಳಲ್ಲ ಅಂದಾರು. ಇದು ನಿನಗ ದೋಷ ಆಗಿತ್ತು, ಇದು ನನಗ ದೋಷ ಆಗಿತ್ತು. ಸೂರ್ಯ ಚಂದ್ರ ಇರು ತನಕ ನಿನ್ನ ಗಂಗಿ ಚಾದನ ನಾನು ಸಿದ್ಧಾಟಿಗೊಳಗೆ ಇಡ್ತೀನಿ ಏನಾಗಿ ಹರಿಮಾ ಅಂತ ಗಂಗಾ ಮಾತಿಗೆ ಹೇಳಿದಾಗ ಭಂಡಾರ ಹೊಡೆದ ನೋಡ್ರಿ ಆಕಾಶದಿಂದ ಭಂಡಾರ ಬರ್ತಿತ್ತು ಮಾಳಿಂಗರಾಯನ ಕೈಯಾಗ. ಆತ ಪರಿಶೀಲನೆಯಿಂದ ಭಂಡಾರ ಹಿಡಿದು ಗಂಗಿ ಒಳಗೆ ಒದಲ ತುಂಡಗಡದ ಗಂಗಾ ಏಕಾಗಿ ಹರಿಲಕತ್ತಳು. ಮಾಳಿಂಗರಾಯ, ಜಕರಾಯ, ಸೋಮರಾಯರು, ಖನಬಾಯಿ ಮೂಡಲ ದಿಕ್ಕಿಗೆ ಹೊಂಟರು. ವಿಚ್ಚೂರ, ನಿಂಬರಿಗಿ, ಮಂದರೂಪ, ತೇರಾ ಮೈಲ, ಸೊನ್ನಾಲ್ಗಿ ಪೂರ, ಪಾತ್ರಿ, ದೇಗಾವ ಮತ್ತು ಹೈದು ಎಲ್ಲಿ ನಿಂಬರಿಗಿ, ನಿಲಂಗ ಕಣದ ಮೇಲೆ ಪ್ರಯಾಣ ಮಾಡ್ಕೊಂತ ಎಲ್ಲಿ ಹೋಗ್ತಾರ? ಸಾತ್ಮಾಳ ಡೊಂಗರ ಅಂತ ಹೇಳಿ ಏನಿಗೆ ಸದ್ಯ ಬರ್ತದ ಅದಕ್ಕೆ ಏನಂತಿದ್ರು ಅವಾಗ ಶಾದ ಬಾಬನ ಗುಡ್ಡ ಅಂತಿದ್ರು. ಅಲ್ಲಿ ಹೋಗಿಸ್ತಾನ ಮೇವಿನ ಆಗರಿತ್ತು, ನೀರಿನ ಆಗರಿತ್ತು, ಶಿರಾ ನದಿ ಹರಿತಿತ್ತು. ಅಲ್ಲಿ ನಿಂತು ನೋಡಿ ಗುರು ಆಜ್ಞೆ ಆಯ್ತು, ಇಲ್ಲಿ ಯಾರಿರಿ ನಿಮ್ಮ ಬಾಳ ಇಲ್ಲಿ ಬಂಗಾರ ಆಗ್ತದ ಅಂತ ಹೇಳಿ ಗುರು ಆಜ್ಞೆ ಆಯ್ತು. ಅಲ್ಲಿ ಚಪ್ಪನ ಗುಂತಿ ವಾರಿ, ಯಾಕಂದ್ರೆ ಗುಡ್ಡದ ಶಾಡಬಾಬನ ಗುಡ್ಡದ ವಾರಿಯಲ್ಲಿ ಹುಲ್ಲು ಕೊಯ್ದು ಗುಂಪ ಹಾಕ್ತಾರ, ಮುಳ್ಳು ಕೈ ಹಿಡಿದು ದೊಡ್ಡಿ ಹಾಕ್ತಾರ. ಜಾತಿ ಜೊತೆ ಮಕ್ಕಳಿಗೆ ನೆಲ್ಲ ಭೂಯಾರ ತೆಗೆದು ಕೆಲ್ಲಿಂದ ಕೀಲಿ ಕಲ್ಲಿಂದ ಕುಲುಪ ತಾಯಿ ಮಕ್ಕಳಿಗೆ ಆಸರಗಳಿಲ್ಲಕ ಸೋಮರಾಯ ಇಟ್ಟು ಮಾಯಿಂದ ಮರಳಿ ಸೋಲಿನ ಸರಣಿ ಮುಹನ್ನ ಚಕ್ರ ಬಾಣ ತಗೊಂಡು ಎಲ್ಲಿ ಶಾಡಬಾಬನ ಗುಡ್ಡದಾಗಿ ಕೆಲ್ಲಾರ ಮೇಯಿಸ್ತಿರ್ತಾನೆ. ಹಿಂಗೆ ಯಾರ್ಯ ಗಳುತ್ತ ಕಾಲ ಹೊಂಟತು. ಒಂದು ದಿವಸ ಖಾರಂಬ ಕತ್ತಲು ಬಿದ್ದಿತ್ತು, ಭೋರಮ್ಮ ಜಡಮಳೆ ಹತ್ತಿತ್ತು. ನರಗಲ ಪಡಿ ಮ್ಯಾಗ ಯಾರು ಸೋಮರಾಯರ ಕುಂತಿದ್ರು ಕಂಬಳಿ ಹಾಸಿಕೊಂಡು.
ಮುಂದಿನ ದ್ಯಾಸ ಬಿಟ್ಟ ಹಿಂದಿನ ದ್ಯಾಸ ಮಾಡ್ತಿದ್ದ. ಹಂಗ ದ್ಯಾಸ ಮಾಡ್ದ. ಬಾರಾಮತಿ ಒಳಗ ಗೌಡಿಕೆ ಬಿಟ್ಟೆವು, ತೇರಾಮತಿ ಒಳಗ ಅರಸಿಕೆ ಬಿಟ್ಟೆವು. ನಮ್ಮ ಮೈಸೂರು ಒಳಗ ತೊಟ್ಲಿಟ್ಟು ತೂಗುತ್ತಿತ್ತು, ಬಟ್ಲಿಟ್ಟು ಬೀರುತ್ತಿತ್ತು. ಬಂಗಾರ ತಾಟಿನೊಳಗ ಅಮೃತವನ್ನು ಸ್ವೀಕಾರ ಮಾಡ್ತಿದ್ದೆವು. 25 ಹಳ್ಳಿಯ ದರ್ಬಾರ ನಡೆಸ್ತಿದ್ದೆವು. ಆಡಿನ ಮನುಷ್ಯನ ಜೋಡಿಬರ ಅಣ್ಣ ತಮ್ಮಗಳು ಇದ್ದೆವು. ಈ ಗುರು ಸನ್ನಾರಿಸಿದ್ದನ ಕಿಲ್ಲಾರ್ಗಳನ್ನು ಮೈಸಿಗೊತ್ತು ಬಂದು ಉಮಳ್ಯಾ ಠಾಣೆಯ ಮ್ಯಾಗ ಅಣ್ಣ ಸಮಾಪತಿ ಆದ. ಅಣ್ಣನ ಹೋದಾಗ ನನ್ನ ಬೆನ್ನು ಹೋದಂಗಾಯ್ತು, ಭುಜ ಹೋದಂಗಾಯ್ತು. ಜಾತಿ ಜೋತಿ ಮಕ್ಕಳು, ಅಣ್ಣನ ಮಕ್ಕಳು ಅತ್ತಿಗೆ ಅಮೃತಬಾಯಿ ಬಾರಾಮತಿ ಒಳಗೆ ಉಳಿದಲು. ಅಣ್ಣ ತುಕಾಪರಾಯ ಎಲ್ಲಿ ಉಮಳ್ಯಾ ಠಾಣೆಯ ಉಳ್ಕೊಂಡು ಬಿಟ್ಟ. ನಮ್ಮ ಮ್ಯಾಲ ವಿಶ್ವಾಸ ಕೊಟ್ಟು ಈ ಮಕ್ಕಳು ನಮ್ಮ ಸಂಗಾಟ ಕಳಿಸಿದ್ರು. ಹುಲಿ ಕರಡಿ ಸಿಂಹಾಸಾರಗಳು ಮಿಕ್ಕಿಯಾಕ ಮಂದ್ಯಾರ ಹಿಂದೆ ಇರುವ ತಿರುಗದಾಗ ತಿರುಗುತ್ತದೆ ಈ ಕಾಡ ಆರಣದಾಗ. 700 ಕಿಲ್ಲಾರಿಂದ 700 ಕರ್ಗೊಳದಾವ. ನಾನು ಗುಂಪಾಲ ಕಡೆ ನಿಂತರ ಕಿಲ್ಲಾರ ಕಾಯವರಿಲ್ಲ, ಕಿಲ್ಲಾರ ಕಡೆ ಹೋದ್ರೆ ಗುಂಪಾಲ ಕಡೆ ಯಾರಿಲ್ಲ. ನನ್ನ ಮಡದಿ ಮಕ್ಕಳದು ಏನೋ ಗತಿ ಅಂತ ಹೇಳಿ ತುಕ್ಕು ರೋಜನ ಮಾಡ್ತಿದ್ದ. ಎಲ್ಲಿ ಶಾರದಮ್ಮನ ಗುಡ್ಡದಾಗ ನರಗಲ್ಲ ಪಡಿಗಾಲ. ಆ ಮಾತು ಯಾರಿಗೆ ಅರಿವುಂಟಾಯ್ತು? ಕಾಳಭೈರೇಶ್ವರ ಗುರು ಸನ್ನಾರಿಸಿದ್ದಾಗ ಅರಿವುಂಟಾಯ್ತು. ಎಲ್ಲಿ ಶೊನಾರಿಗಿರಿ ಒಳಗೆ ವಾಸ ಮಾಡಿದ್ದ. ನನ್ನ ಶಿಶುಮಗ ಯಾಕೆ ಈ ಸಮಯದೊಳಗ ನನ್ನ ಅರ್ತು ದುಃಖಿಸಲಕತ್ತನು? ಎಲ್ಲಿದೆ ಗುರುವೇ? ಶಬ್ದಿಗೆ ಸಾಕಿರಾಗುವಂತ ನನ್ನ ಗುರು ಎಲ್ಲಿದ್ದಿ ಅಂತ ನನ್ನ ಧ್ಯಾಸ ಮಾಡಿದಾನ. ಅವಾಗ ಗುರುವನ್ನ ಮನದಾಗ ವಿಚಾರ ಮಾಡ್ತಾನ. ಅವನ ಸಂಕಟ ಬಂದದ, ಅವನಿಗೆ ಸಾಯಿ ನಾನು ಆಗಬೇಕಾಗ್ಯದ, ನಿಜ ರೂಪ ಅವನಿಗೆ ನಾನು ತೋರ್ಬೇಕಾಗ್ಯದ. ಅವಾಗ ಗುರುವ ಕಾಳಭೈರೇಶ್ವರ ಸನ್ನಾರಿಸಿದ್ದ. ರುಂಡಮಾಲಿ ಹಿಡಿದ, ರುದ್ರಾಕ್ಷಿ ಹಾಕಿದ, ಬಣ್ಣದ ಜೋಳಿಗೆ ಕಾವಿ ಕಂತಿ ಹಾಕಿ ಬಂಗಾರ ಸಿಂಗನಾಥನ ಬೆಳ್ಳಿ ಡವರನ್ನ ಕೈಯಾಗಿ ಹಿಡಿದಿದ್ದ. ಪಂಚಾರ ಗಾಂಧಿ ಸೇರಿದ್ದ. ಗಾಂಧಿ ನಿಹಾರದಾಗ ಗುರು ವಿಚಾರ ಮಾಡ್ತಾನ. ಶಿಶುಮಗಳು ಮತ್ತು ಶಿಶುಮಗ ನಾನು ಹೋಗುದ್ರೊಳಗ ಅರ್ಥರು ಅಂದ್ರ ಅವರು ಮನೆಯೊಳಗ ತೊಗಲುಗರ ಕಾಯ್ಬೇಕು. ನೋಡ್ರಿ ಗುರು ಎಂತ ವಿಚಾರ ಮಾಡ್ತಾನ. ನಾವು ಹೋಗೋದ್ರಾಗ ಅವ್ರು ಮರ್ತು ಕೂತಿದ್ರಂದ್ರ ಅವ್ರಿಗೆ ಸುಟ್ಟ ಭಸ್ಮ ಮಾಡಿ ಆ ಬೂದಿಗೆ ನನ್ನ ಮೈಗೆ ಹಚ್ಕೊಂಡು ಬರ್ಬೇಕು ಅಂತ ಮನಸ್ಸಿನಲ್ಲಿ ವಿಚಾರ ಮಾಡಿಕೊಂಡು ಗುರು ಆ ಗಾಳಿ ಹಂಗ ಸುಳುತ್ತಿದ್ದ. ಸುಂಟದ ಗಾಳಿ ಹಂಗ ಸುಳಿದು ಪರವಾನ ಗಾಳಿ ಹಂಗ ಬಂದು ಎಲ್ಲಿ ಶಾರದಮ್ಮನ ಗುಡ್ಡದಾಗ ಬಂದು ನಿಂದ್ರದಾಗ ಮರಳಿ ನೋಡಿದ ಸೋಮರಾಯ ಗುರು ಬಂದಿದ ಬಾಸ ಆಯ್ತು. ಕೊಳ್ಳಾದ ಕಾಲಾಗ ಹೂವಿನ ಮಣ್ಣಿಲ ಹಾಕಿ ದೀಡದಂಡ ನಮಸ್ಕಾರ ಹಾಕೋದು ಗುರುವಿನ ಚರಣ ಕಮಲಕ್ಕೆ ಹೋಗಿ ಹೋಗ್ತದ. ಹಿರಿಯರಿಗೆ ಗುರು ಮನದಾಗ ಹಂಗಂದ್ರೆ ಗುರುವಿಗೆ ಸೋಮರಾಯಿಗೆ ಹೆಂಗಾತು, ಹೆಂಗ ಸಂಗಮ ಕೂಡಿ ಹೆಂಗ ಗಂಗಾ ಶಾಂತ ಆಗ್ತಾಳೋ ಹಂಗ ಒಬ್ರಿಗೊಬ್ರು ಮನಸ್ಸು ಶಾಂತ ಆಗಿ ಬಿಡ್ತು. ಅವಾಗ ಒಯ್ದು ಗದ್ದಿಗೆ ಮೇಲೆ ಕಂಬಳಿ ಗದ್ದಿಗೆ ಮಾಡಿ ಗುರುವಿನ ಒಯ್ದು ಕೂರ್ಸೋ ಟೈಮ್ಲ ಗುರು ಹೇಳ್ತಾನಲ್ಲೋ ಸೋಮರಾಯ ಅಂದ, ನಾನು 60 ಗ್ರಾಮದ ದಾರಿ ನಡೆದು ಬಂದಿನಿ, ಬಹಳ ಹಸುವಾಗ್ಯಾವ. ಈ ಸಮಯದೊಳಗೆ ನನಗೆ ಊಟಕ್ಕೆ ಬೇಕಪ್ಪ, ಊಟ ಆದ್ರೆ ನಾನು ಇಲ್ಲ, ನನ್ನ ದೇಹದೊಳಗೆ ಬಹಳ ಗಾಲಿ ಮೇಲೆ ನಡೆದದ. ಅವಾಗ ಸೋಮರಾಯ ಹೇಳ್ತಾನ, ಗುರುವೇ ಈ ತೊಗಲಗರ ಮಾಯ ಮೇಯಿಸಿದಂತೂ ಇಲ್ಲಿ ಬಂದಿನಿ ನಾನು. ರಾತ್ರಿ ಸಮಯ, ಮಧ್ಯರಾತ್ರಿ ಸಮಯ ಆಗ್ಯದ, ಖಾರಮ ಕತ್ರಿ ಬೋರ್ ಜಡಬಳ ಹೆಚ್ಚದ. ನನಗೆ ಆಶ್ರಮಕ್ಕೆ ಹೋಗಲಿಕ್ಕೆ ಸಮಯ ಸಿಗಲಾರ್ದಾಗ್ಯದ. ಕಂಟಿಗೊಂದು ಕರ ಆಗ್ಯದ, ಗಿಡಕ್ಕೊಂದು ಆಕಳ ಆಗ್ಯದ. ಇಲ್ಲಿ ನಿನಗೆ ಊಟ ಮಾಡುವಂತ ಪದಾರ್ಥ ನನ್ನ ಹತ್ತಲ್ಲಿ ಏನ್ ಬೇರಿಬೇಕು ಗುರುವೇ? ಈಗ ಚಪ್ಪಲು ಗುತ್ತಿ ವಾರ್ಯಾಗ ಮಡವಿ ಕನವಾಯಿ ಮತ್ತು ಮಕ್ಕಳು ಜಾತಿ ಜ್ಯೋತಿ ಜಕಪ್ಪ ಮಾಳಿಂಗರೆ ಅದಾರ. ಅಲ್ಲಿ ಹೋಗಿ ನೀನು ಹುಲ್ಲಕ್ಕಿ ಬಾನ. ನೋಡಿ ಎಂತ ಬಾನ, ಹುಲ್ಲಕ್ಕಿ ಬಾನ ಅಲ್ಲ, ಹುಲ್ಲಕ್ಕಿ ಬಾನ. ಆ ಹುಲ್ಲಕ್ಕಿ ಬಾನ ನಿನ್ನ ಶಿಶುಮಗಳದಾಳ ಮಾಡಿ ನೀಡುತ್ತಾಳ ಗುರುವೇ, ಅಲ್ಲಿಗೆ ಹೋಗು ಅಂದ. ಅಲ್ಲೋ ಸೋಮರಾಯ ಅಂದ, ನಾನು
ಹಾಲು ಮಡ್ಡಿ ಮೇಲೆ ಹೋಗಿ ಹುಲ್ಲು ಗುಂಪದೊಳಗಿನ ಹುಲ್ಲಕ್ಕಿ ಬಾನ ತಿನ್ನುವಂತ ಗುರು ನಾನು ಅಲ್ಲ. ಹೋರಿ ಹಾರಿರಬಾರದು, ಕರ ಮುಟ್ಟಿರಬಾರದು, ಹುಟ್ಟು ಕುಮಲಿ ಇರ್ಬೇಕು. ಅಂತ ಹಾಲನ್ನು ನನಗೆ ಹಿಂಡಿ ಕೊಟ್ಟಿದ್ರೆ ನಾನು ಊಟ ಮಾಡ್ತೀನಿ, ಇಲ್ಲಾಂದ್ರೆ ಧಿಕ್ಕಾರ ಮಾಡಿ ನಾನು ಮರಳಿ ಹೋಗ್ತೀನಿ ಅಂದ. ಅವಾಗ ಸೋಮರಾಯ ಹಿರಿಯ ಹೀಗದ ಗುರು ಇವತ್ತು ನನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬಂದಲ್ಲ ಅಂದು ಗುರುವಿಗೆ ಹೇಳ್ತಾನೆ, ಗುರುವೇ ಈ 700 ಕಿಲ್ಲಾರದೊಳಗೆ ಒಂದು ಕಾಮಜನಿಗೆ ಕಿಲ್ಲಾರ ನೀವು ಕೊಟ್ಟಿದ್ದದ, ಅದು ಹೋರಿ ಹಾರಿಲ್ಲ, ಕರ ಮುಟ್ಟಿಲ್ಲ, ಹುಟ್ಟು ಕೊಮಲ್ ಯಾರ ಒಂದು ಗುಬ್ಬಿ ಹಾರಿದ್ರೆ 3 ಬಿಗೆ ತಾನೇ ಜಿಗಿತದ, ಅದು ನನಗೆ ಹೆಂಗ ಸಾಧ್ಯ ಗುರುವೆ ಅಂದ. ಯಾವತ್ತು ಕಿಲ್ಲಾರ ಬಿಟ್ಟು ಬಿಗ ಅಂತರಿ ಮ್ಯಾಗ ಧೂರು ಮೈತದ, ಅದಕ್ಕೆ ನನಗೆ ಎಂದೂ ಘರ್ಷಣೆ ಇಲ್ಲ. ಕಿಲ್ಲಾರ ಜೊತೆ ಇರ್ತದ, ಖರೆ ದೂರ ಇರ್ತದ. ಅವಾಗ ಗುರುವಿನ ನಿನ್ನ ಶಕ್ತಿ ಪರೀಕ್ಷೆ ನೋಡುದು ಇವತ್ತು ನೋಡು, ನಾ ಕಿಲ್ಲಾರ ಹಾಲು ನನಗೆ ಹಿಂಡಿ ಉಣಿಸು ಅಂದಾಗ ಗುರುವಿನ ಚರಣಕ್ಕೆ ಶರಣೆಂದ ಮಣಿದ. ಗುರುವಿನ ಜೋಳಿಗೆ ಒಳಗಿಂದ ಬಸಮವನ್ನು ತೆಗೆದುಕೊಂಡ. ಮೇಲ ಮೂಡಲ ದಿಕ್ಕಿಗೆ ಕಿಲ್ಲಾರಿದ್ದು, ಮೇಲ ದಿಕ್ಕಿಗೆ ಹೋಗಿ ಬಸವವನ್ನು ಹೊಡೆದ. ಕಾಮದನಿಗೆ ಹೆಂಗ ಬರ್ತಿತ್ತು ಅಪ್ಪ ಅಂದ್ರ, ಹೆಂಗ ಮಾಡಿನ ಥರಿ ಎದ್ದು ಹೆಂಗ ಬರ್ತದ ಮುಂಗಾರಿ ಮಾಡಿನ ಹಂಗ ಭೂಮಿಗೆ ಹೆಜ್ಜೆ ಊರ್ಲ ಅಂತರ್ಲೆ ಬರ್ತಿತ್ತು. ಗುರು ಕೂಡ ಸೋಮರನ ಹಿಂದೆ ಬಂದು ನಿಂತಿದ್ದ. ಯಾಕಂದ್ರೆ ಇಂಥ ಉಗ್ರಲಿ ಬರುವಂತ ಕಾಮದೇನೋ ಬಂದು ನನಗೇನು ಘಾಸಿ ಮಾಡಿತ್ತೇನೋ. ಅವಾಗ ಶಿವಮಂಗಲ ಹೊರಡ ಶಾಂತಾಗಿ ನಿಂತು ಕೊಡದಂಗ ಕೆಲ್ಸಲು ಬಿಡ್ತು, ಕಿವಿ ಬೋಳ್ ಹಾಕ್ತು. ಕುಡು ಗುರುವೆ ನಿನ್ನ ಗುಂಡು ಗೊಪ್ಪರಿ, ಕೈಯನ್ನ ಕಮಾಂಡ ಕೊಡು ಅಂದ. ಕೈಯನ್ನ ಕಮಾಂಡ ತಗೊಂಡು ಒಂದ ಹಿಂಡಾಕ ಶುರು ಮಾಡದ. ಒಂದು ಮಲಿ ಒಳಗಿಂದ ಶೀತಾಳ ಹಿಂಡುತ್ತಿತ್ತು. ಗುರುವ ಏನು ಜಳಕ ಮಾಡಿತು, ಏನು ಮುಖ ಮೊದಲು ಮಾತು, ಕೈಕಾಲ ಮುಖ ತಗೋತೆ, ಭಗವಂತನೇ ತಗೋ ಅಂತ ಹೇಳಿ ಶೀತಾಳ ಕೊಟ್ಟ. ಅವಾಗ ಗುರು ಏನ್ ಮಾಡ್ತಾನ್ರಿ ನೋಡ್ರಿ, ಅನ್ನಕ ಅಂದು ಬಿಟ್ಟ 1000 ಜೋಗಿ ಎದ್ದು ಕೂತು ಬಿಡ್ತು. ಏನಾಯ್ತು? 1000 ಜೋಗಿ ಎದ್ದು ಕೂತು ಬಿಡ್ತು. ಕುಡು ಇವರಿಗೆ ಮೊದಲ ಅಂದ. ಆ ಗುಂಡು ಗೊಬ್ಬರಿ ಕುಂಬಳ ಸೊಟ್ಟಿ ತಗೊಂಡು ಕೂತಿದ್ರು. ಎಲ್ಲಾರಿಗೆ ಒಯ್ದು ಶೀತಾಳ ಹಾಕಿದ. ಎಲ್ಲಾರು ಕೈಕಾಲ ಮುಖ ತಕ್ಕೊಂಡ್ರು, ಶೀತಾಳ ಮುಗಿದ್ರು. ಕುಂಡ್ರಿ ಸಾಲು ಪಂಕ್ತಿ ಅಂದ. ಅವಾಗ ಮತ್ತೊಂದು ಮರಿ ಹಾಲು ಹಿಂಡುತ್ತಿದ್ದ. ಅಮೃತ ಆಗ್ತಿತ್ತು. ಏನು ಬೇಡ್ತಾರ ಅದು ಎಲ್ಲ ಸಾಧ್ಯ ಆಗ್ತಿತ್ತು. 1000 ಮಂದಿ ಉಂಡು ಊಟ ಅಮೃತ ಸ್ವೀಕಾರ ಆತು. ಎಲ್ಲಾರು ಸಮಾಧಾನಗೊಯ್ದು ಅವಾಗ ಅಲ್ಲ ಕಂದ ಬಿಟ್ಟ 1000 ಜೋಗಿ ಕ್ಷಣ ಮಾತ್ರದಾಗ ಮಾಯಾಗಿ ಬಿಟ್ರು. ಗುರುವೇ ಅಂದ, ನಿಮ್ಮ ಊಟ ಇಲ್ಲ ಸೋಮರಾಯ, ಇವ್ರು ಉಂಡ್ರು ನಾವು ಉಂಡಂಗೆ ಅಂದ್ಬಿಟ್ಟ. ಅವಾಗಿನ್ನ ಸೋಮರಾಯನ ಪರೀಕ್ಷೆ ಮಾಡೀನಿ, ಶಿಶಮಗ ಅರ್ಥ. ಇನ್ನ ಪರೀಕ್ಷೆ ಯಾರು ಮಾಡಬೇಕು? ಶಿಶಮಗಳು ಕನಬೈದು ಭಕ್ತಿ ಪರೀಕ್ಷೆ ಮಾಡಬೇಕು. ಯಾಕಂದ್ರೆ ಹಾಲು ಮಡ್ಡಿ ಮ್ಯಾಗ ಒಬ್ಬಕ್ಕಿನ ಇರ್ತಾವ. ಯಾಕಂದ್ರೆ ಇಲ್ಲಿ ಕಿಲ್ಲಾರ ನೋಡ್ಕೊಂಡ್ರೆ ಗೊತ್ತಿಲ್ಲ, ಮಕ್ಕಳು ತಕೊಂಡು ಮಕ್ಕೊಂಡಿರ್ತಾಳ ಗುಂಪದೊಳಗೆ, ಆಕಿ ಏನ್ ಗುರ್ತಾಗ್ತದ. ಅವಾಗ ಸೋಮರಾಯ ಹೇಳ್ತಾನಲ್ಲ, ಸೋಮರಾಯ ನಡಿ ಹಾಲು ಮಡ್ಡಿದ ಗುಂಪಕ್ಕೆ ಹೋಗೋಣ ಅಂದ. ಗುರುವೇ, ಇಂಥ ಮಧ್ಯರಾತ್ರಿ ಸಮಯದೊಳಗೆ ಕಿಲ್ಲಾರ ಬಿಟ್ಟು ಹೆಂಗ್ ಹೋಗುದು? ಅಲೋ ಸೋಮರಾಯ ಅಂದ, ಒಂದು ಕರ ಹೋಗಿದ್ರೆ ನಾನು ನಿನಗೆ ವಜ್ರದ ಕರ ಕೊಡ್ತೀನಿ, ಬಂಗಾರದ ಕರ ಕೊಡ್ತೀನಿ, ನಡಿ ಹೋಗೋಣ ಅಂದಾಗ ಅವಾಗ ಗುರುವಿನ ಆಜ್ಞೆ ತಗೊಂಡು ಇಬ್ರು ಕೂಡಿ ಹೊಂಟ್ರು. ತಾಯಿ ಕನಬಾಯಿ ಮಲ್ಕೊಂಡಿದ್ರು ಹುಲ್ಲು ಗುಂಪದೊಳಗ, ಮಕ್ಕಳನ್ನ ಕರ್ಕೊಂಡು. ತವರು ಮನಿ ದೇವರು ತುಳಜಾಪುರ ಅಂಬಾಬಾಯಿ ಗುರುವಿನ ಮಾಡ್ಕೊಂಡಿದ್ರು. ಯಾರು? ಕನಬಾಯಿ. ಅವಾಗ ತಾಯಿ ಮ್ಯಾಲ ಬಹಳ ಹಂಬಲ. ಯಾರ್ದು? ಕನಬಾಯಿದು. ಇನ್ನು ನನ್ನ ಮಗಳ ಸತು ಪರೀಕ್ಷೆ ನೋಡ್ಲಾಕ ಕಾಲ ಭೈರೇಶ್ವರ ಬರ್ತಾ ಇದ್ದಾನ. ಅವರು ಆರಾಧ್ಯ ಗುರುವ ಹೆಂಗ ಮಾಡಿ ಅಂತ ಕೇಳಿ ಆಕಾಶವಾಣಿ ಮಾಡಿ ಸಪನ ರೂಪದಿಂದ ಕನಬಾಯಿ ಹೇಳ್ತಾಳೆ. ಯಾರು? ಅಂಬ ಮಾತಾ ಕನಬಾಯಿ. ಅಂದ ಚಂದದ ವಾರ್ಯಾಗ ಹಾಯ್ದು ಗುರು ಶಿಷ್ಯರು ಬರ್ತಾ ಇದ್ದಾರೆ.
ನಡುವಿನ ಅಡಿಕಿಲ್ಲದೊಳಗ ಸರ್ವ ಸಾಹಿತ್ಯ ಎಲ್ಲ ತಯಾರದ. ಗುರು ಶಿಷ್ಯರು ಬರುವುದ್ರಾಗ ಸದಾ ಸಾರಣ ಮಾಡು, ಮನ ಮೀಸಲು ಮಾಡು, ನೀರಿಟ್ಟು ನೀರು ಏರ್ಕೊಂಡು ಅವರಿಗೆ ಕೋರುಟ್ಟು ಮಾಡಿ ಇಡು, ಏನು ಕನವಯ್ಯ ಅಂತ ಹೇಳಿ ಸಪ್ನವಸದಾಗ ಬಂದು ಹೇಳ್ತಾಳ. ಬೆಚ್ಚರು ಹೊಡೆದು ಕನವಯ್ಯ ಎದ್ದು ಕುಂತು ನೋಡ್ತಾರೆ, ಹಿಂದೂ ಯಾರಿಲ್ಲ, ಮುಂದೂ ಯಾರು ಇಲ್ಲ. ಇಂಥ ಸಮಯದೊಳಗೆ ನನಗೆ ಹೇಳ್ಯಾಳ ಅಂದ್ರೆ ನನ್ನ ತಾಯಿ ಅಂಬಾ ತುಕಾಬಾಯಿನಿ ಹೇಳ್ಯಾಳ. ಹೋಗಿ ಅಡಿಕೆಲ್ದಾಗ ಕೈ ಹಾಕಿ ನೋಡಿಸ್ತಾನ. ಏನ್ ಹೇಳಿದಳು ತಾಯಿ? ಎಲ್ಲಾ ಸಾಹಿತ್ಯ ತಯಾರಿತ್ತು. ಅವಾಗ ತನ್ನ ಜಾಮಶಾಖ ನೇಮ ನಿಟ್ಟಿ ಮಾಡ್ಕೊಂಡು ಎಲ್ಲ ಸದಾ ಸವಣಿ ಮಾಡ್ಕೊಂಡು ಮನ ಮೀಸಲು ಪಂಚಮುಖ ಅಡಿಗೆ ತಯಾರು ಮಾಡ್ಕೊಂಡು ಗುರು ಶಿಷ್ಯರು ಬರುವುದರಾಗ ಗುರುವಿನ ಎದುರಿಗೆ ತೆಂಬಿಗೆ ತಗೊಂಡು ಎದುರಿಗೆ ನಿಂತಿದ್ದಳು. ಅವಾಗ ಗುರು ಶಿಷ್ಯರು ಬಂದು ಕೈಕಾಲ ಮುಖ ತಕ್ಕೊಂಡು ಶೀತಾಳ ಮುಗಿದ್ರು. ಗುರುಗಳ ಪ್ರಸಾದ ತಗೋರಿ ಹೇಳ್ರಿ ಅಂದಳು. ಅವಾಗ ಗುರು ಶಿಷ್ಯರ ಗದ್ದಿಗೆ ಮೇಲೆ ಕುಂತು ಪ್ರಸಾದ ಸ್ವೀಕಾರ ಮಾಡಿದ್ರು. ಅಮೃತ ಪಂಚಾಮೃತ ಉಂಡಂಗ ಆಗಿಬಿಡ್ತು. ಯಾಕಂದ್ರೆ ತಾಯಿ ಹೊರಕರ್ಣದಲ್ಲ. ಆ ತಾಯಿಯ ಹೊರಕರ್ಣದಿಂದ ಮಾಡಿದಂತ ಪಂಚಾಮೃತ ತುಕಾಬಾಯಿ ಶಕ್ತಿಶಾಲಿ ಕನಬೈಗೆ ಆಶೀರ್ವಾದ ಮಾಡಿದಳು. ಆ ಪಂಚಾಮೃತನ ಊಟ ಮಾಡಿ ಎಲಿ ಇಳೆ ಮೆರೆದು ಆವಾಗ ಸೋಮರಾಯ ಹೇಳ್ತಾನ, ಗುರು ಸನ್ನಾರಿಸಿದ್ದ. ಅಲೋ ಸೋಮರಾಯ, ಬಹಳ ಆನಂದ ಆಯ್ತು. ಇನ್ನು ಯಾವ ಸಂಕಟ ಬಂದಿದ್ರು ನಿನಗೆ ನಾ ಶಬ್ದಿಗೆ ಸಾಕಿರಾಗ್ತೀನಿ, ನಾನು ಹೋಗಿ ಬರ್ತೀನಿ. ಗುರು ಅಲ್ಲವಲ್ಲವ ರೂಪದಿಂದ ಹೇಳ್ತಿದ್ದ. ಶಾಡಭವನ ಗುಡ್ಡ ಚಪ್ಪನ ಜುಂತಿ ವಾರ್ಯಂದು ಹಾದು ಅಂದ ಚಂದದ ವಾರ್ಯಂದ ಹೈದು ನರ್ಮದ ಹೊಳೆಯಾಗ ಹೋಗಿ ಕಾಲಿಟ್ಟ. ಮೊದಲೇನು ಸ್ವನಾರಿಗಾಮದಾಗ ನಿಗದಿ ಹಾಕಿದಲ್ಲ, ಆ ಮಾತು ಗುರುವಿಗೆ ಅರಿವಾಯ್ತು. ಅರತರ ಐವರು ಮನೆಯೊಳಗೆ ಚಿಲ್ಲಾರ ಕಾಯಿಲೆ ಬರ್ತಿರತ್ತ. ನಾನು ಮನದಾಗ ಆಲೋಚನೆ ಮಾಡಿ ನೀ ಬರುವಾಗ ಇಲ್ಲಿ ಬರುವುದಾಗ ಶಿಶುಮಗಳು ಅರ್ಥನ ಶಿಶುಮಗಳು ಅರ್ಥ ನಾ ಹಂಗೆ ಹೋಗ್ತೀನ, ನಾ ಎಂತ ಕೆಟ್ಟ ಗುರುವ ಅಂದು ಮರಳಿ ಬಂದ. ಮರಳಿ ಬಂದು ಸತಿಪತಿನ ಕುಂತಿದ್ರು ಗುರುವಿನ ದ್ಯಾಸದಾಗೆ. ಕ್ಷಣ ಮಾತ್ರದಾಗ ಗುರುವಿನ ಆಗಮನ ಆತು. ಮತ್ತು ಇಬ್ರು ಹೋಗಿ ದಂಡ ನಮಸ್ಕಾರನ ಮಾಡಿ ಸೋಮರಾಯ ಅಂದ, ಏನೋ ನನಗೆ ಮಾತಿಂದ ಒಂದು ನೆನಪು ಬತ್ತು, ಬೇಗದೊಳಗೆ ಇನ್ನು ಮ್ಯಾಲ ಗರಡಿನ ಮನೆ ತಯಾರು ಮಾಡು ಅಂದ. ಅವಾಗ ಸೋಮರಾಯ ಗರಡಿನ ಮನೆ ತಯಾರು ಮಾಡೋದ್ರಾಗ ಹಗಲ 12 ತಾಸು ಜಾತಿ ಜ್ಯೋತಿ ಮಕ್ಕಳಿಗೆ ವಿದ್ಯಾ ಬುದ್ಧ ಗುರು ಕಲಿಸ್ತಿದ್ದ. ವಿರಳ 12 ತಾಸ ಸೋಮರಾಯಗೆ ವಿದ್ಯೆ ಕಲಿಸ್ತಿದ್ದ. 6, 3, 9 ತಿಂಗಳ ಜನ ವಿದ್ಯಾ ಪಟಾಯಿತಾಯ್ತು. ಅವಾಗ ಸೋಮರಾಯ ಒಂದು ದಿವಸ ಹೇಳ್ತಾನೆ, ಯಾರು ಗುರು ಸನ್ನಾರಿಸಿದ್ದ, ಇವತ್ತು ಮಂಡಲ ರಣಗಾಂಬ ಹೂಳ್ಬೇಕು ನೋಡೋ ಸೋಮರಾಯ ಅಂದ. ಯಾಕಂದ್ರೆ ನಂದು ನಿಂದು ಇವತ್ತು ಯುದ್ಧ ಆಗೋದದ. ಅಪ್ಪ ಅಂದ, ನೀನು ಕಲಿಸಿದಿ, ನಾನು ಕರ್ತೀನಿ. ನಿನ್ನ ಎದುರಿಗೆ ನಾನು ಎದುರು ನಿಂತು ನಾನು ಯುದ್ಧ ಮಾಡ್ಬೇಕಾದ್ರೆ ತಳಗ ಹೊಂಡು ಸೂರ್ಯ ಈ ಕಡೆ ಮ್ಯಾಲ ಹೊಂಡಂಗ ಆಯ್ತಲ್ಲ ಗುರುವೇ ಅಂದ. ಇಲ್ಲ ಮಧ್ಯಾಹ್ನದಾಗ ಹೊತ್ತು ಮುಳುಗನಾಗ ಆದಿತ್ತೇನು? ಇಲ್ಲ, ನಾನು ಹ್ಯಾಂಗ ಕಲ್ಸೀನಿ, ನೀ ಹ್ಯಾಂಗ ಕಲ್ತಿ ಅನ್ನೋದಿತ್ತ ಧರ್ಮ ಪರೀಕ್ಷೆ ಮಾಡೋದದ. ಅವಾಗ ಗುರುವಿನ ಆಜ್ಞೆ ಮೀರ್ಲಕ್ಕೆ ಸಾಧ್ಯ ಇದ್ದಿತ್ತಲ್ಲ. ಸೋಮರಾಯ ಏನ್ ಮಾಡ್ದ, ರಣಭೂಮಿ ಹೂಡ್ದ, 2 ಮಂಡಲ ಬರದ. ಗುರುವಿ ಒಂದು ಮಂಡಲ ಬರದ, ತಾವೊಂದು ಮಂಡಲ ಬರ್ಕೊಂಡ. ತನ್ನ ಮಗಲಿಕ್ಕೆ ಒಂದು ಬಲದಲ್ಲಿ ಮತ್ತೊಂದು ಗುರುವಿನ ಹೆಸರಲ್ಲಿ ಒಂದು ಮಂಡಲ ಬರದ. ಗುರು ಒಂದು ಮಂಡಲದಾಗ ನಿಂತ, ಸೋಮರಾಯ ಒಂದು ಮಂಡಲದಾಗ ನಿಂತ. ಅಲೋ ಸೋಮರಾಯ ಬಿಡು ಬಾಣ ಅಂದ. ಗುರು ಕೊಟ್ಟಿದ ವಿದ್ಯೆಗಳ ಬಾಣಗಳು ಸೋಮರಾಯ ಗುರುವಿನ ಮ್ಯಾಗ ಬಿಡ್ಬೇಕಾದ್ರೆ ಹೆಂಗ ಅನಿಸ್ತದ ನೋಡ್ರಿ. ಗುರುವೇ, ನಿನ್ನ ಮ್ಯಾಗ ನಾನು ಬಾಣ ಬಿಟ್ಟಿದ್ರೆ ಎಂತ ಅನನ್ಯ ಸಮಯ ಇದು ಸಾಧ್ಯ ಇಲ್ಲ ಗುರುವೇ, ನಿಮ್ಮದ ಬರಲಿ ಮೊದಲ ಅಂದ. ನಾ ಹ್ಯಾಂಗ ಕಲ್ತೀನಿ, ನೀವು ಹ್ಯಾಂಗ ಕಲಿಸಿರಿ ಅನ್ನೋದು ನಿಮಗೆ ಪಟಾಯ್ತ ಆಗ್ತದೆ. ಆ ಬಾಣ ಬಿಟ್ಟು ಅನುಭವ ತಗೋರಿ ಗುರುಗಳೇ ಅಂತ ಹೇಳಿ ಗುರುವಿಗೆ ಹೇಳಿದಾಗ ಗುರುವ ಏನ್ ಮಾಡ್ತಾನೆ, ವೀರಗಾಲ ಹೂಡಿ ತೀರು ತಿಪ್ಪಟ ಹತ್ತಿ ಹೊನ್ನು ಚಕ್ರ ಬಾಣನ ಸೋಮರಾಯಿಗೆ ಬಿಟ್ಟಾಗ ಸೋಮರಾಯನ ಸುತ್ತ ಏನಾಗ್ತದ, ಮಲ್ಲಿಗೆ ಹೂವಿನ ಮಳೆ ಬಂದಂಗ ಆಗ್ತದ. ಏನಾಗ್ತದ? ಮಲ್ಲಿ ಹೂವಿನ ಬಳಿ ನೋಡಿ
ಕೊನೆ ಚಕ್ರ ಬಾಣ ಸುತ್ತ ಹಾಕ್ತದ, ಕೊಳ್ಳಾಗ ಬಂದು ಹೂವಿನ ಮಾಲಿಯಾಗಿ ಬೀಳ್ತದ. ಒಂದು ಬಾಣ ಬಿಟ್ಟು, ಎರಡು ಬಾಣ ಬಿಟ್ಟ, 3 ಬಾಣ ಬಿಟ್ಟಿದ್ರು ಕೂಡ ಗುರುವಿನ ಬಾಣ ಸೋಮರಾಯನ ಮೈಗೆ ತಾಲೂಕಲಿಲ್ಲ. ಅವಾಗ ಸೋಮರಾಯ ಗುರು ಹೇಳ್ತಾನ, ಸೋಮರಾಯ ನಿನ್ನ ಬಾಣ ಬರಬೇಕು.